ಹಲೋ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಎಕನಾಮಿಕ್ಸ್ MCQ ಕ್ವಶನ್ಸ್ ಮತ್ತು ಖಾಲಿ ಬಿಟ್ಟ ಸ್ಥಳ ಮತ್ತು ಅದೇ ರೀತಿ ಹೊಂದಿಸಿ ಬರೆಯಿರಿ ಮತ್ತು ಒನ್ ವರ್ಡ್ ಕ್ವಶನ್ಸ್ಗಳನ್ನು ನೋಡ್ತಾ ಇದ್ದೇವೆ. ಇಲ್ಲಿ ಕೊಟ್ಟಿರುವಂಥ MCQ ಕ್ವಶನ್ಸ್ನಲ್ಲಿ ಅಂದರೆ ನಿಮಗೆ MCQ ಕ್ವಶನ್ಸ್ 5 ಆಗಿರ್ಬೋದು ಮತ್ತು 5 ನಿಮಗೆ ಏನಿದೆಯಲ್ಲ ಖಾಲಿ ಬಿಟ್ಟ ಸ್ಥಳ ಆಗಿರ್ಬೋದು ಮತ್ತು ಹೊಂದಿಸಿ ಬರೆಯಿರಿ ಆಗಿರ್ಬೋದು ಮತ್ತು ಒನ್ ವರ್ಡ್ ಕ್ವಶನ್ಸ್ ಆಗಿರ್ಬೋದು. ಇಷ್ಟು ನೋಡ್ಕೊಂಡು ಹೋದರೆ ಏನಿದಿಲ್ಲ, ಆರಾಮಾಗಿ ಏನು ಗಾಬರಿ ಆಗಕ್ಕೆ ಹೋಗಬೇಡ್ರಿ. ಆರಾಮಾಗಿ ನೀವು ಇಷ್ಟು MCQ ಕ್ವಶನ್ ನೋಡ್ಕೊಂಡು ಹೋದರೆ ಇವೇ ಕ್ವಶನ್ಸ್ಗಳು ನಿಮಗೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಬಂದೇ ಬರುತ್ತೆ. ಅಲ್ಲೇ ನೋಡಿ, ಇವಾಗ ಒಂದು ಪ್ರಶ್ನೆ ಕೊಟ್ಟಿರ್ತಾರೆ, ಅಲ್ಲಿ 4 ಆಪ್ಷನ್ ಇರುತ್ತೆ. 4 ಆಪ್ಷನ್ನಲ್ಲಿ ಯಾವುದು ಅಂತ ನೀವು ಇಲ್ಲಿ ನೋಡ್ಕೊಂಡು ಹೋಗಿಬಿಟ್ರೆ ಆಯಿತು. ಇಲ್ಲಿ ಕೆಲವೊಂದು ಡಿಸ್ಟ್ರಿಕ್ಟ್ದು ಮಾಡಲ್ ಕ್ವಶನ್ ಪೇಪರ್ ಎಕನಾಮಿಕ್ಸ್ ಪ್ರಿಪೇರ್ಡ್ದು ಕಲೆಕ್ಷನ್ ಮಾಡ್ಕೊಂಡಿದ್ದೇನೆ. 20 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ನಿಮಗೆ ಬರುತ್ತೆ. 20 ಮಾರ್ಕ್ಸ್ ಫಿಕ್ಸ್ಡ್ ಆಗಿ ಬರುತ್ತೆ. ಅದೇ ರೀತಿ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ 12 ಅಂಕ ನಿಮಗೆ ಫಿಕ್ಸ್ ಬೇಕಂದರೆ ಓಕೆ, 12 ಅಂಕ. ಇಲ್ಲಿ ನೋಡಿ, ಇಲ್ಲೊಂದು 20 ಮಾರ್ಕ್ಸ್ ಪ್ಲಸ್ ಒಂದು 12 ಮಾರ್ಕ್ಸ್, ಎಷ್ಟು 32 ಮಾರ್ಕ್ಸ್ ನಿಮಗೆ ಏನಿದಿಲ್ಲ ಫಿಕ್ಸ್ಡ್ ಕ್ವಶನ್ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು, ಅಂದರೆ ನೀವು ಏನು ಕಮೆಂಟ್ ಮಾಡೋಕ್ಕೆ ಹೋಗಿರ್ತೀರಲ್ಲ ಆ ಕಮೆಂಟ್ ಬಾಕ್ಸ್ನಲ್ಲಿ ನಾನು 2 ಅಂಕದ ಎಕನಾಮಿಕ್ಸ್ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಆ 2 ಅಂಕದ ಒಂದು ವಿಡಿಯೋ ನೋಡ್ಕೊಂಡು ಹೋದರೆ ಏನಿದಿಲ್ಲ, ಇಲ್ಲಿ ನಿಮಗೆ 32 ಮಾರ್ಕ್ಸ್ ಬಂತು. ಪ್ಲಸ್ ನಿಮಗೆ ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಓಕೆ, 32 ಪ್ಲಸ್ ಒಂದು 20 ಮಾರ್ಕ್ಸ್ ಎಷ್ಟಾಯಿತು ಸ್ನೇಹಿತರೆ? ಎಷ್ಟಾಯಿತು? 52 ಮಾರ್ಕ್ಸ್ ಬಂತು ಇಲ್ಲಿ. ಆಯಿತಾ, 52 ಮಾರ್ಕ್ಸ್ ನಿಮಗೆ ಫಿಕ್ಸ್ ಆಗಿ ಬರುತ್ತೆ. ಅದೇ ರೀತಿ ಇಲ್ಲೊಂದು 18 ಮಾರ್ಕ್ಸ್ ಎಷ್ಟಾಯಿತು? 52 ಪ್ಲಸ್ ಒಂದು 18 ಎಷ್ಟಾಯಿತು ಸ್ನೇಹಿತರೆ? ಓಕೆ, 70 ಮಾರ್ಕ್ಸ್. ನೋಡಿರಿ, 70 ಮಾರ್ಕ್ಸ್ ನಿಮ್ಮ ಕಣ್ಮುಂದೆನೇ ಇದೆ. ಪ್ಲಸ್ ಇದು ಕೂಡ ಫಿಕ್ಸ್ಡ್ ಕ್ವಶನ್ಸ್. ನಾನು ಅಂದರೆ ಇಲ್ಲೊಂದು 10 ಮಾರ್ಕ್ಸ್, 80 ಮಾರ್ಕ್ಸ್ ನಿಮ್ಮ ಕೈಯಲ್ಲಿ ಫಿಕ್ಸ್ ಕ್ವಶನ್ ಇದೆ. ಹೇಗೆ ಗೊತ್ತಾ, ನಾನು ಕೆಳಗಡೆ ಏನು ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ, ಯಾವ ವಿಡಿಯೋ ನೋಡ್ಕೋಬೇಕಂದ್ರೆ ಈ ಒಂದು ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಇಲ್ಲಿ 10 ಅಂಕ ಬರುತ್ತೆ ನಿಮಗೆ. ಓಕೆ, 20 ಅಂಕ ಇಲ್ಲಿ ಇವಾಗ ಬರುತ್ತೆ. ಇವಾಗ MCQ ಕ್ವಶನ್ ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಒನ್ ವರ್ಡ್ ಕ್ವಶನ್ ಕೊಡಿಸಿ ಏನಿದೆಯಲ್ಲ, ಇಲ್ಲಿ 20 ಮಾರ್ಕ್ಸ್ ಬರುತ್ತೆ. ಪ್ಲಸ್ ಇಲ್ಲೊಂದು 10 ಮಾರ್ಕ್ಸ್ ಪ್ರಾಯೋಗಿಕ ನಿಯೋಜಿತ ಪ್ರಶ್ನೆ ಅಂತ ಇರುತ್ತೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್. ಎಷ್ಟಾಯಿತು? ಇಲ್ಲೊಂದು 10 ಮಾರ್ಕ್ಸ್, ಎಷ್ಟು? 30 ಮಾರ್ಕ್ಸ್ ಬಂತು. ಆಯಿತಾ, 30 ಮಾರ್ಕ್ಸ್ ಬಂತು. ಅದೇ ರೀತಿ 2 ಅಂಕದ ಪ್ರಶ್ನೆಯಲ್ಲಿ 12 ಮಾರ್ಕ್ಸ್ ಬರುತ್ತೆ. 12 ಮಾರ್ಕ್ಸ್ ಫಿಕ್ಸ್ ಆಗಿ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ನೋಡ್ಕೋಬೇಕು. ಆಯಿತಾ, ಈ ಒಂದು 30 ಪ್ಲಸ್ 12 ಎಷ್ಟಾಯಿತು? 42 ಮಾರ್ಕ್ಸ್. 42 ಪ್ಲಸ್ ಇಲ್ಲೊಂದು ನಿಮಗೆ 20 ಮಾರ್ಕ್ಸ್ ಬರುತ್ತೆ 4 ಅಂಕದ ಪ್ರಶ್ನೆಯಲ್ಲಿ, ಮತ್ತು 6 ಅಂಕದ ಪ್ರಶ್ನೆಯಲ್ಲಿ 18 ಮಾರ್ಕ್ಸ್ ಬರುತ್ತೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಡಬೇಕು. ಆಯಿತಾ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ. 2 ಅಂಕದ ಪ್ರಶ್ನೆ ಆಗಿರ್ಬೋದು ಮತ್ತು 4 ಅಂಕದ ಪ್ರಶ್ನೆ ಆಗಿರ್ಬೋದು. 2 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಏನಿದೆಯಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೇನೆ. ಮತ್ತು POQ ಕ್ವಶನ್ ಅಂತ ಕಾರ್ಯಭಾರ ನಿಯೋಜಿತ ಪ್ರಶ್ನೆ. ಓಕೆ, ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಇಲ್ಲಿ ಏನಿದೆಯಲ್ಲ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಒಂದೇ ವಿಡಿಯೋನಲ್ಲಿ ಹೇಳಿದ್ದೇನೆ. ಆ ಒಂದೇ ವಿಡಿಯೋನ ನಿಮಗೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಮತ್ತು 2 ಅಂಕದ ಪ್ರಶ್ನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಎಲ್ಲವೂ ಒಂದೇ ವಿಡಿಯೋನಲ್ಲಿ ಹೇಳಬೇಕಂತ ಅನ್ಕೊಂಡಿದೆ. ಬಟ್ ಯಾಕೆಂದರೆ 2 ತಾಸು 1 ತಾಸು ಆಗ್ಬೋದು, ಒಂದೇ ವಿಡಿಯೋನಲ್ಲಿ ಹೇಳೋಕ್ಕಾಗೋದಿಲ್ಲ. ಯಾಕೆ 1 ತಾಸು ಅಥವಾ 2 ತಾಸು ಆಗುತ್ತೆ ವಿಡಿಯೋ, ಯಾರು ಕೂಡ ನೋಡೋದಿಲ್ಲ. ಅದಕ್ಕೆ ಏನಿದೆಲ್ಲ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿದ್ದೇನೆ 2 ಅಂಕದ ಪ್ರಶ್ನೆ ಮೇಲೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಒಂದೇ ವಿಡಿಯೋ. ಅದೇ ರೀತಿ ಒಂದೇ ವಿಡಿಯೋ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ, ಯಾವುದು 2 ಮಾರ್ಕ್ಸ್ ಕ್ವಶನ್ ಮೇಲೆ ಮತ್ತು 6 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಮೇಲೆ 2ನೇ ವಿಡಿಯೋ ಇರುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ. ಅದೇ ರೀತಿ 3ನೇ ವಿಡಿಯೋ ಯಾವುದಿರುತ್ತೆ 10 ಅಂಕದ ಒಂದು ಯಾವುದು ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಅಂತ ಇರುತ್ತಲ್ಲ, ಇಲ್ಲಿದೆ ನೋಡಿ, ಈ ಕಾರ್ಯಭಾರ ನಿಯೋಜಿತ 3 ವಿಡಿಯೋಗಳ ಲಿಂಕ್ ಏನಿದೆಯಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ವಿದ್ಯಾರ್ಥಿಗಳು ನೋಡ್ಕೋಬೇಕು. ಇಲ್ಲಿ 10 ಅಂಕ ನಿಮಗೆ POQ ಕ್ವಶನ್ ಅಂತ ಇರುತ್ತೆ, ಅದು ಒಂದು ವಿಡಿಯೋ ನೋಡ್ಕೊಳ್ಳಿ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತಾನೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದೇ ಇರು. ಆಯಿತಾ, 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಕೂಡ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ತಪ್ಪದೆ ನೋಡ್ಕೊಳ್ಳಿ. MCQ ಕ್ವಶನ್ ನೋಡ್ಕೋತ ಹೋಗ್ಬಿಡೋಣ. ಕೊನೆಯ ಮೂಮೆಂಟ್ನಲ್ಲಿ ವಾರ್ಷಿಕ ಪರೀಕ್ಷೆ ಸಮೀಪ ಬಂದಾಗ ಏನಿದೆಯಲ್ಲ, ಪರೀಕ್ಷೆಗಳು ಸಮೀಪ ಬಂದಾಗ MCQ ಕ್ವಶನ್ಸ್ಗಳು ಈ ಬೇಗ ಹೊಂದಿಸಿ ಬರೀರಿ ಖಾಲಿ ಬಿಟ್ಟ ಸ್ಥಳ ಒನ್ ವರ್ಡ್ ಕ್ವಶನ್ಸ್ಗಳು ಬೇಗ ನೋಡ್ಕೊಂಡು ಹೋದರೆ ನಿಮಗೆ ಅಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ಡೆಫಿನೆಟ್ಲಿ ಅದು ನೆನಪು ಬಂದೇ ಬರುತ್ತೆ. ಯಾಕೆಂದರೆ ಇಲ್ಲಿ ನೋಡ್ಕೊಂಡು ಹೋಗಿಬಿಟ್ಟಿರ್ತಾರೆ, ಲಾಸ್ಟ್ ಮೂಮೆಂಟ್ನಲ್ಲಿ ನೆನಪು ಬಂದೇ ಬರುತ್ತೆ. ಆಯಿತಾ, ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಸೊ 1ನೇ ಪ್ರಶ್ನೆ ಆಗಿರುತ್ತೆ ನಿಮಗೆ, ಸಾಂಪ್ರದಾಯಿಕವಾಗಿ ಅರ್ಥಶಾಸ್ತ್ರದ ವಿಷಯ ವಸ್ತುವನ್ನು ಈ 2 ವಿಶಾಲ ವಿಭಾಗಗಳಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸೂಕ್ಷ್ಮ ಮತ್ತು ಸಮಗ್ರ ಅರ್ಥಶಾಸ್ತ್ರ, ಆಪ್ಷನ್ ಎ. ಅದೇ ರೀತಿ ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು, ಇದಕ್ಕೆ ಆನ್ಸರ್ ಆಗಿರುತ್ತೆ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ, ಆಪ್ಷನ್ ಬಿ ಆನ್ಸರ್ ಆಗಿರುತ್ತೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕಗಳು ಉತ್ಪಾದಿಸುವ ಮತ್ತು ಮಾರಾಟ ಮಾಡುವ ಉತ್ಪನ್ನಗಳು, ಆಪ್ಷನ್ ಬಿ ಏಕರೂಪವ ಆಗಿರುತ್ತದೆ. ಆಪ್ಷನ್ ಬಿ ಏಕರೂಪವಾಗಿರುತ್ತದೆ, ಆಪ್ಷನ್ ಬಿ ಆನ್ಸರ್. ಕ್ವಶನ್ ನಂಬರ್ 4, NNP = GNP. ಓಕೆ, NNP = GNP ಮೈನಸ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಸವಕಳಿ. ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಏನಿದೆಯಲ್ಲ, ಇದಕ್ಕೆ ಆನ್ಸರ್ ಆಪ್ಷನ್ ಡಿ ಪ್ರಮಾಣಗುಣವಾಗಿ ತೆರಿಗೆಯಾಗಿದೆ. ಪ್ರಮಾಣಗುಣ ತೆರಿಗೆಯಾಗಿದೆ, ಆಪ್ಷನ್ ಡಿ ಕರೆಕ್ಟ್ ಆನ್ಸರ್. ಇವಾಗ ಖಾಲಿ ಬಿಟ್ಟ ಸ್ಥಳ ನೋಡ್ರಿ ಸ್ನೇಹಿತರೆ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ, ಇದಕ್ಕೆ ಅಲ್ಲೇ ನೋಡಿ ಇಲ್ಲೇ ಆಪ್ಷನ್ಸ್ಗಳು ಕೊಟ್ಟಿರ್ತಾರೆ.
ಆಯಿತಾ. ಇದಕ್ಕೆ ಆನ್ಸರ್ ಏನು? ತುಷ್ಟಿಗುಣ. ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಸಾಮರ್ಥ್ಯ, ಇದಕ್ಕೆ ಆನ್ಸರ್ ಆಗಿರುತ್ತೆ ತುಷ್ಟಿಗುಣ. ದೀರ್ಘಾವಧಿಯಲ್ಲಿ ಎಲ್ಲ ಆದಾನಗಳು ಬದಲಾಗುತ್ತದೆ, ಆಪ್ಷನ್ ಇಲ್ಲಿ ಮೇಲುಗಡೆ. ಒಂದು ಉದ್ಯಮ ಘಟಕವು ಮಾಡಿದ ನಿವ್ವಳ ಕೊಡುಗೆಯನ್ನು ಅದರ ಮೌಲ್ಯವರ್ಧನೆ ಎನ್ನುತ್ತೇವೆ. ಕ್ವಶನ್ ನಂಬರ್ 9, ಭಾರತದಲ್ಲಿ ನಾಣ್ಯಗಳನ್ನು ಡ್ಯಾಶ್ ಚಲಾವಣೆಗೆ ತರುತ್ತದೆ, ಇದಕ್ಕೆ ಆನ್ಸರ್ ಭಾರತೀಯ ಸರ್ಕಾರ. ಸರಕು ಮತ್ತು ಸೇವೆಗಳು ಹಾಗೂ ವರ್ಗಾವಣಾ ಪಾವತಿಗಳ ವ್ಯಾಪಾರದ ದಾಖಲೆಗಳನ್ನು ಚಾಲ್ತಿ ಖಾತೆಯಾಗಿದೆ, ಆಪ್ಷನ್. ಆಯಿತಾ. ಅದೇ ರೀತಿ ಹೊಂದಿಸಿ ಬರೀರಿ ನೋಡ್ರಿ. ಪೂರಕ ಸರಕುಗಳು, ಇದಕ್ಕೆ ಆನ್ಸರ್ ಆಗಿರುತ್ತೆ ಪೆನ್ನು ಮತ್ತು ಶಾಹಿ, ಆಪ್ಷನ್ ಡಿ. ಅದೇ ರೀತಿ TFC ಪ್ಲಸ್ TEC, ಇದಕ್ಕೆ ಆನ್ಸರ್ ಆಗಿರುತ್ತೆ TC. TFC ಪ್ಲಸ್ TVC, ಇದಕ್ಕೆ ಆನ್ಸರ್ TC. ಅದೇ ರೀತಿ ಶ್ರಮ, ಇದಕ್ಕೆ ಆನ್ಸರ್ ಕೂಲಿ. ಅಧಿಕ ಬೇಡಿಕೆ, ಇದಕ್ಕೆ ಆನ್ಸರ್ ದೀರ್ಘಾವಧಿಯಲ್ಲಿ ಬೆಲೆಗಳ ಏರಿಕೆ ಕಾರಣವಾಗಿರುತ್ತದೆ. ಉಳಿತಾಯ, ಇದಕ್ಕೆ ಆನ್ಸರ್ C, Y-C. ಅದೇ ರೀತಿ ಸೀಮಾಂತ ಉತ್ಪನ್ನದ ಅರ್ಥವನ್ನು ನೀಡಿ. ಕ್ವಶನ್ ನಂಬರ್ 16, ಸೀಮಾಂತ ಉತ್ಪನ್ನದ ಅರ್ಥವನ್ನು ನೀಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸೀಮಾಂತ ಉತ್ಪನ್ನದ ಅರ್ಥವನ್ನು ನೀಡಿ ಅಂದ ತಕ್ಷಣ ಇತರೆ ಎಲ್ಲ ಉತ್ಪಾದನಾಂಗಗಳು ಸ್ಥಿರವಾಗಿದ್ದು ಒಂದು ಉತ್ಪಾದನಾಂಗದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉತ್ಪನ್ನ ಎನ್ನುತ್ತೇವೆ, ಸಿಂಪಲ್. ಅದೇ ರೀತಿ ಕ್ವಶನ್ ನಂಬರ್ 17, ಬೆಲೆ ಮಿತಿ ಎಂದರೇನು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ನೋಡಿ. ಸರ್ಕಾರ ಸರಕು ಮತ್ತು ಸೇವೆಗಳಿಗೆ ವಿಧಿಸುವ ಗರಿಷ್ಠ ಮಿತಿಯನ್ನು ಬೆಲೆ ಮಿತಿ ಎನ್ನುತ್ತೇವೆ. ಅದೇ ಒಂದು ವೇಳೆ ಬೆಲೆ ಅಂತಸ್ತು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ, ಬೆಲೆ ಅಂತಸ್ತು ಎಂದರೇನು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ, ಸರ್ಕಾರ ಸರಕು ಮತ್ತು ಸೇವೆಗಳ ಮೇಲೆ ಕನಿಷ್ಠ ಮಿತಿ ವಿಧಿಸುವುದನ್ನು ಅಂದರೆ ಕೆಳಮಿತಿ ವಿಧಿಸುವುದನ್ನು ಬೆಲೆ ಅಂತಸ್ತು ಎಂದು ನಾವು ಕರೆಯುತ್ತೇವೆ ಅಂತ. ಅದೇ ರೀತಿ ಕ್ವಶನ್ ನಂಬರ್ 18, ಆಡಮ್ ಸ್ಮಿತ್ ಅವರ ಪ್ರಸಿದ್ಧ ಕೃತಿಯನ್ನು ಹೆಸರಿಸಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಒಂದು ಪರಿಶೀಲನೆ, ಇದಕ್ಕೆ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 19, ವಸ್ತು ವಿನಿಮಯ ಪದ್ಧತಿ ಎಂದರೇನು, ಇದಕ್ಕೆ ಆನ್ಸರ್ ನೋಡಿ. ಯಾವುದೇ ಹಣದ ಸಹಾಯವಿಲ್ಲದೆ ವಸ್ತುಗಳನ್ನು ನೇರವಾಗಿ ವಸ್ತುಗಳಿಗೆ ವಿನಿಮಯ ಮಾಡುವುದನ್ನು ವಸ್ತು ವಿನಿಮಯ ಪದ್ಧತಿ ಎಂದು ನಾವು ಕರೆಯುತ್ತೇವೆ. ಕ್ವಶನ್ ನಂಬರ್ 20, ಸರಾಸರಿ ಉಳಿತಾಯ ಪ್ರವೃತ್ತಿಯನ್ನು ವ್ಯಾಖ್ಯಾನಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಸಿಂಪಲ್ ಆಗಿ ನೋಡಿ, ಆದಾಯದ ಪ್ರತಿ ಘಟಕದ ಉಳಿತಾಯವನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಎನ್ನುತ್ತೇವೆ ಅಂತ. ಓಕೆ, ಆದಾಯದ ಪ್ರತಿ ಘಟಕದ ಉಳಿತಾಯವನ್ನು ಸರಾಸರಿ ಉಳಿತಾಯ ಪ್ರವೃತ್ತಿ ಎನ್ನುತ್ತೇವೆ ಅಂತ. ಇಷ್ಟೇ. ಇವಾಗ ಆಲ್ರೆಡಿ ನಾನು 2 ಮಾರ್ಕ್ಸ್ ಕ್ವಶನ್ಸ್ಗಳು ಕೊಟ್ಟಿದ್ದೀನಿ. ಓಕೆ, ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡ್ಕೊಂಡ್ರೆ ಏನಿದಿಲ್ಲ ನಿಮಗೆ 12 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಅದೇ ರೀತಿ ನಿಮಗೆ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಏನಿದೆಯಲ್ಲ, ಈ ಎರಡೂ ಒಂದೇ ವಿಡಿಯೋನಲ್ಲಿ ಹೇಳಿದ್ದೇನೆ. ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. 2 ವಿಡಿಯೋ ಯಾವ್ಯಾವುದು 2 ಅಂಕದ ಪ್ರಶ್ನೆ ಮತ್ತು ಈ ಒಂದು 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ, ಈ 2 ವಿಡಿಯೋಗಳ ಲಿಂಕ್ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಅದೇ ರೀತಿ ಈ ಒಂದು ಕ್ವಶನ್ ನಂಬರ್ 45 ಅಂತ ನಿಮ್ಗೆ ಏನು ಇದು ಕೇಳ್ತಾರಲ್ಲ, ಕಾರ್ಯಭಾರ ನಿಯೋಜಿತ ಪ್ರಶ್ನೆ, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್, ಇದು ಕೂಡ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೇನೆ. ಆ ಒಂದು 3 ವಿಡಿಯೋ ನೋಡ್ಕೊಂಡು ಹೋದರೆ ಏನಿದಿಲ್ಲ ಇಲ್ಲಿ ನಿಮಗೆ ಬಹಳಷ್ಟು ಈಸಿ ಆಗುತ್ತೆ. ಇಲ್ಲೊಂದು 20 ಮಾರ್ಕ್ಸ್ ಬಂತು, ಇಲ್ಲೊಂದು 10 ಮಾರ್ಕ್ಸ್ ಮತ್ತು ಇಲ್ಲೊಂದು ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ 20 ಮಾರ್ಕ್ಸ್ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ 18 ಮಾರ್ಕ್ಸ್ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. 3 ವಿಡಿಯೋಗಳನ್ನು ನೀವು ನೋಡಬೇಕಾಗುತ್ತೆ. ಆಯಿತಾ. ಇಲ್ಲಿ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳಲ್ಲಿ ಯಾವುದು ನಿಮಗೆ ಇಂಪಾರ್ಟೆಂಟ್ ಅಲ್ಲಿ ನಾನು ಫಿಕ್ಸ್ಡ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ. ವಾರ್ಷಿಕ ಪರೀಕ್ಷೆಯಲ್ಲಿ ಅವೇ ಕ್ವಶನ್ಸ್ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ. 6 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ ಮತ್ತು 2 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ ನೋಡಿ. 2 ಅಂಕದ ಪ್ರಶ್ನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ. ಪದೇ ಆಗಿ ಹೇಳ್ತಾ ಇದ್ದೇನೆ, ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ. ನೋಡ್ಕೊಂಡು ಹೋಗ್ರಿ, ಕ್ವಶನ್ಸ್ಗಳು ಬಂದೇ ಬರುತ್ತೆ ಡೆಫಿನೆಟ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ. ಅದೇ ರೀತಿ ಇನ್ನೊಂದು ಮಾಡಲ್ ಕ್ವಶನ್ ಪೇಪರ್ ಇದೆ ಇಲ್ಲಿ. ಕ್ವಶನ್ ನಂಬರ್ 1, ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವ, ಇದಕ್ಕೆ ಆನ್ಸರ್ ಏನಿದಿಲ್ಲ ಆಪ್ಷನ್ ಸಿ. ಓಕೆ. ಅದೇ ರೀತಿ ಕ್ವಶನ್ ನಂಬರ್ 2, ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸೂಕ್ಷ್ಮ ಕೇಳಿದರೆ ಅನುಭೋಗ್ಯ ವರ್ತನೆ, ಅದೇ ರೀತಿ ಸಮಗ್ರ ಕೇಳಿದರೆ ರಾಷ್ಟ್ರೀಯ ಆದಾಯ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 3, ಸರ್ಕಾರವು ಸರಕು ಮತ್ತು ಸೇವೆಯ ಬೆಲೆಗೆ ಕನಿಷ್ಠ ಮಿತಿ ವಿಧಿಸುವುದನ್ನು ಹೇಗೆ ಎನ್ನುತ್ತೇವೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಕನಿಷ್ಠ ಮಿತಿ ಅಂದಿದ್ದಾರೆ ಬೆಲೆ ಅಂತಸ್ತು, ಆಪ್ಷನ್ ಸಿ. ನೋಡಿ, ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕು ಯಾವುದು, RBI. ಓಕೆ. ಅದೇ ರೀತಿ ಕ್ವಶನ್ ನಂಬರ್ 5, ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಅದು ಏನಾಗುತ್ತೆ, ಅತಿ ಪ್ರಸರಣಕ್ಕೆ ಅವಕಾಶ ಮಾಡಿಕೊಡುತ್ತದೆ, ಆಪ್ಷನ್ ಎ ಆನ್ಸರ್. ಅದೇ ರೀತಿ ಇಲ್ಲಿ ನಿಮಗೆ ಖಾಲಿ ಬಿಟ್ಟ ಸ್ಥಳ ಅದಾವೆ ನೋಡಿ. ವಾಸ್ತವವಾಗಿ ಎಲ್ಲ ಆರ್ಥಿಕತೆಗಳು ಡ್ಯಾಶ್ ಮಿಶ್ರ ಆರ್ಥಿಕಗಳಾಗಿರುತ್ತವೆ. ಅದೇ ರೀತಿ ಕ್ವಶನ್ ನಂಬರ್ 7, ಡ್ಯಾಶ್ ಸರಕುಗಳು ಉತ್ಪಾದನೆಯ ಮುಂದಿನ ಯಾವುದೇ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ, ಇದಕ್ಕೆ ಅಂತಿಮ ಸರಕು. ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ, ಇದಕ್ಕೆ ಆನ್ಸರ್ ಪರಿಪೂರ್ಣ ಪೈಪೋಟಿ. ಆಯಿತಾ. ಹಣ ಪಾವತಿಸಿದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಓಕೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಪುಕಟೆ ಸವಾರರು. ನೋಡಿ, ಉಳಿತಾಯವು ಆದಾಯದ ಡ್ಯಾಶ್ ಭಾಗವಾಗಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ
ಅನುಭೋಗವಾದ ಭಾಗವಾಗಿದೆ ಅಂತ. ಅದೇ ರೀತಿ ಇವಾಗ ಹೊಂದಿಸಿ ಬರೀರಿ ನೋಡೋಣ. ಅಂತಿಮ ಸರಕುಗಳ ಸಮಗ್ರ ಬೇಡಿಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಓವರ್ಲೈನ್ ಸಿ ಪ್ಲಸ್ ಓವರ್ಲೈನ್ ಐ ಪ್ಲಸ್ ಸೈ ಅಂತ ಇದೆಯಲ್ಲ, ಇದಕ್ಕೆ ಆನ್ಸರ್ ಆಗಿರುತ್ತೆ. SLR ಇದಕ್ಕೆ ಆನ್ಸರ್ ಶಾಸನಬದ್ಧ ದ್ರವ್ಯಾನುಪಾತ. ಗೃಹ ಕೃತ್ಯ ಇದಕ್ಕೆ ಆನ್ಸರ್ ಏನಿದೆಯಲ್ಲ ಹಣರಹಿತ ವಿನಿಮಯ. ಅದೇ ರೀತಿ ವ್ಯಾಪಾರ ಬಾಕಿ, ಸರಕುಗಳ ವ್ಯಾಪಾರ. ಸಾಮಾನ್ಯ ಲಾಭ ಇದಕ್ಕೆ ಆನ್ಸರ್ ಶೂನ್ಯ ಲಾಭ ಆನ್ಸರ್ ಆಗಿರುತ್ತೆ. ಕ್ವಶನ್ ನಂಬರ್ 16, ಆಮದು ಅರ್ಥ ತಿಳಿಸಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ನೋಡಿ, ದೇಶಕ್ಕೆ ಕೆಲವು ಸರಕುಗಳು ಮತ್ತು ಸೇವೆಗಳ ಅವಶ್ಯಕತೆ ಉಂಟಾದಾಗ ದೇಶವು ಜಗತ್ತಿನ ಇತರೆ ದೇಶಗಳಿಂದ ಕೂಡ ಖರೀದಿಸಬಹುದು. ಇವುಗಳನ್ನು ಏನಿದೆಯಲ್ಲ ಆಮದುಗಳು ಎನ್ನುತ್ತೇವೆ. ನಿಮಗೆ ಸಿಂಪಲ್ ಆಗಿ ಗೊತ್ತಿದೆಯಲ್ಲ, ಬೇರೆ ದೇಶದೊಂದಿಗೆ ನಾವು ಏನಿದೆಯಲ್ಲ ಸರಕು ಮತ್ತು ಸೇವೆಗಳು ಏನಿದೆಯಲ್ಲ ಅವಶ್ಯಕತೆ ಇದ್ದಾಗ ಬೇರೆ ದೇಶ ಕಡೆಯಿಂದ ನಾವು ಖರೀದಿ ಮಾಡುವುದನ್ನು. ಓಕೆ ಆಯಿತಾ. ಅದೇ ರೀತಿ ಸರಾಸರಿ ಉತ್ಪನ್ನ ಎಂದರೇನು ಅಂತ. ಸರಾಸರಿ ಉತ್ಪನ್ನ ಇದಕ್ಕೆ ಆನ್ಸರ್ ಆಗಿರುತ್ತೆ, ಬದಲಾಗುವ ಉತ್ಪಾದನಾಂಗಗಳ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎನ್ನುತ್ತೀವಿ ಅಂತ. ಇಷ್ಟೇ ಸಿಂಪಲ್ ಆಗಿ ಆನ್ಸರ್ ಮಾಡಿರಿ. ಅದೇ ರೀತಿ ತುಷ್ಟಿಗುಣ ಎಂದರೇನು, ಇದಕ್ಕೆ ಆನ್ಸರ್ ಆಗಿರುತ್ತೆ, ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನ ಅಥವಾ ವಸ್ತುವಿನ ಸಾಮರ್ಥ್ಯವೇ ತುಷ್ಟಿಗುಣ ಅಂತ ನಾವು ಕರೆಯುತ್ತೇವೆ. ಅದೇ ರೀತಿ ಸಮತೋಲನ ಬೆಲೆ ಎಂದರೇನು, ಇದಕ್ಕೆ ಆನ್ಸರ್ ಆಗಿರುತ್ತೆ, ಸಮತೋಲನ ಬೆಲೆ ಎಂದರೆ ಉದ್ಯಮವು ಯಾವ ಬೆಲೆಯಲ್ಲಿ ಸಮತೋಲನವನ್ನು ಸಾಧಿಸಲಾಗುತ್ತದೆಯೋ ಆ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ. ಇಷ್ಟೇ ಸಿಂಪಲ್. ಅದೇ ರೀತಿ ಮಾರುಕಟ್ಟೆ ಬೆಲೆಯಲ್ಲಿ GVA ಸಮೀಕರಣವನ್ನು ಬರೀರಿ ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ, ಮಾರುಕಟ್ಟೆ ಬೆಲೆಯಲ್ಲಿ GVA ಸಮೀಕರಣವನ್ನು ಬರೀರಿ ಅಂತ ಪ್ರಶ್ನೆ ಕೇಳಿದಾರಲ್ಲ, ಮಾರುಕಟ್ಟೆ ಬೆಲೆಯಲ್ಲಿ GVA ಈಜ್ವಲ್ ಟು ಮೂಲ ಬೆಲೆಯಲ್ಲಿ, ಓಕೆ ಮೂಲ ಬೆಲೆಯಲ್ಲಿ ಅಂತ ಬರೀರಿ. ಓಕೆ GVA ಪ್ಲಸ್, ಓಕೆ GVA ಪ್ಲಸ್ ನಿವ್ವಳ ಉತ್ಪನ್ನ ತೆರಿಗೆಗಳು ಅಂತ. ಆಯಿತಾ. ಕ್ವಶನ್ ನಂಬರ್ ನೆಕ್ಸ್ಟ್ ನೋಡೋಣ. ಇವಾಗ ಇದು ಕೂಡ ನಿಮಗೆ ಪ್ರಶ್ನೆ ಕೇಳ್ಬೋದು. CPI ಇದರ ವಿಸ್ತರಿಸಿದ ರೂಪ ಏನಂದರೆ ಕನ್ಸ್ಯೂಮರ್, ಓಕೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ. ಅದೇ ರೀತಿ ನಿಮಗೆ ಸವಕಳಿ ಎಂದರೇನಂತ ಇಲ್ಲಿ ಒಂದು ಅಂಕದ ಪ್ರಶ್ನೆಯಲ್ಲಿ ಕೇಳಬಹುದು. ಇದಕ್ಕೆ ಆನ್ಸರ್ ಏನಂದರೆ ಬಂಡವಾಳದ ನಿಯಮಿತ ಸವಕಲು ಹರಕಲ್ಲಿಗೆ ಅವಕಾಶ ಮಾಡಿಕೊಳ್ಳುವುದಕ್ಕಾಗಿ ಒಟ್ಟು ಹೂಡಿಕೆಯ ಮೌಲ್ಯದಿಂದ ಕಳೆದನ್ನು ಸವಕಳಿ ಎನ್ನುತ್ತೇವೆ ಅಂತ. ಆಯಿತಾ. ಸೊ ಇವಾಗ ಬೇರೆ ಪ್ರಶ್ನೆಗಳು ನೋಡೋಣ. ಆಲ್ರೆಡಿ 2 ಮಾರ್ಕ್ಸ್ ಅಂತೂ ಕೊಟ್ಟಿದ್ದೇನೆ ನಾನು ನಿಮಗೆ, 4 ಮಾರ್ಕ್ಸ್ ಕ್ವಶನ್ ಕೂಡ ಕೊಟ್ಟಿದ್ದೇನೆ. ಓಕೆ ಮತ್ತು 6 ಮಾರ್ಕ್ಸ್ ಕ್ವಶನ್ ಕೂಡ ಕೊಟ್ಟಿದ್ದೇನೆ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ, ವಿದ್ಯಾರ್ಥಿಗಳು ನೋಡ್ಕೋಬೇಕಾಗಿ ವಿನಂತಿ. ಇವಾಗ ಬೇರೆ ಮಾಡಲ್ ಕ್ವಶನ್ ಪೇಪರ್ ನೋಡೋಣ. ಬೇಗ ನೋಡ್ಕೊಂಡ್ರೆ ಏನಿದಿಲ್ಲ ನಮಗೆ ಲಾಸ್ಟ್ ಮೂಮೆಂಟ್ನಲ್ಲಿ ಬಹಳಷ್ಟು ಈಸಿ ಆಗುತ್ತೆ ಸ್ನೇಹಿತರೆ. ಇದು ಯಾರಿಗೆಲ್ಲ ಬರಲ್ಲ ನೋಡಿ, ಶಾರ್ಟ್ ಆಗಿ ಹೇಳ್ಬಿಡ್ತೀನಿ ನಾನು ನಿಮಗೆ. ಇದು ನಿಮಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳ್ತಾರೆ ಈ ಒಂದು ಪ್ರಶ್ನೆ. ಅಂದರೆ ಕಾಣ್ಯದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ 3ನೇ ಅಧ್ಯಾಯದಲ್ಲಿ ನಿಮಗೆ ಈ ಒಂದು ಉತ್ಪಾದನೆ ಮತ್ತು ವೆಚ್ಚಗಳು ಈ ಒಂದು ಅಧ್ಯಾಯದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಕೇಳ್ತಾರೆ. ಸಿಂಪಲ್ ಗೈಸ್, ಹೆಂಗಂದರೆ ಇಲ್ಲಿ ಏನು ಕಾಣ್ಯದ ಉತ್ಪನ್ನಗಳನ್ನು ಇದೇ ಅಂಶಗಳು, ಇದೇ ಅಂಕಿ ಅಂಶಗಳು ಕೊಟ್ಟರೆ ಏನಿದಿಲ್ಲ ಸಿಂಪಲ್ ಸ್ನೇಹಿತರೆ. ಇದೇ ಅಂಕಿ ಅಂಶಗಳು ಕೊಟ್ಟರೆ ಏನು ಮಾಡಬೇಕಂದ್ರೆ ನೀವು ಇಲ್ಲಿ ನೋಡಿ 0 ಒಳಗೆ 0 ಮೈನಸ್ ಮಾಡೋಕ್ಕೆ ಯಾವುದೇ ಸಂಖ್ಯೆ ಇಲ್ಲ. ಓಕೆ ಇಲ್ಲಿ 0ನೇ ಬರುತ್ತೆ. 10ರೊಳಗೆ ಏನಿದೆಯಲ್ಲ 0 ಮೈನಸ್ ಮಾಡಿರಿ, ಇಲ್ಲಿ ಎಷ್ಟು ಬರುತ್ತೆ 10 ಬರುತ್ತೆ. 24ರೊಳಗೆ 10 ಮೈನಸ್ ಮಾಡಿರಿ, ಇಲ್ಲಿ 14 ಬರುತ್ತೆ. ಆಯಿತಾ. 4ರೊಳಗೆ 24 ಮೈನಸ್ ಮಾಡಿರಿ, ಇಲ್ಲಿ 16 ಬರುತ್ತೆ. ಆಯಿತಾ. ಈ ಒಂದು ಫಿಲಪ್ ಆಯಿತು. ಅದೇ ರೀತಿ ಇಲ್ಲಿ 40 ಪ್ಲಸ್ 10 ಎಷ್ಟು, ಇಲ್ಲಿ 50. 50 ಪ್ಲಸ್ 6 ಎಷ್ಟು, ಇಲ್ಲಿ 56. ಓಕೆ 56 ಪ್ಲಸ್ 1 ಎಷ್ಟು, 57. ಇವಾಗ ಇದು ಹೆಂಗೆ ಕಂಡುಹಿಡಬೇಕಂದ್ರೆ 40 ಪ್ಲಸ್ 50 ಬಂತಲ್ಲ, 50 ಡಿವೈಡ್ ಬೈ 4 ಮಾಡಿದರೆ ಎಷ್ಟು ಬರುತ್ತೆ, ಇಲ್ಲಿ 12.5 ಅಂತ ಬರುತ್ತೆ. ಅರ್ಥ ಆಯ್ತಾ. ಇಲ್ಲಿ ನೋಡಿ, ಇಲ್ಲಿ 10, ಇಲ್ಲಿ 14, ಇಲ್ಲಿ 50, 56 ಅಷ್ಟೇ. ಈ ರೀತಿ ಕರೆನ್ಸಿಗಳು ಬರೀರಿ ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ಅಂದರೆ ಈ ರೀತಿ ಕೊಟ್ಟಿರ್ತಾರೆ, ಇವುಗಳ ಕರೆನ್ಸಿಗಳು ಬರಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಈಸಿ ಅನಿಸಿದ್ದು ನಾನು ನಿಮಗೆ ಹೇಳ್ತೇನೆ. ಇದು PUQ ಕ್ವಶನ್, ಇದು ಕಾರ್ಯಭಾರ ನಿಯೋಜಿತ ಪ್ರಶ್ನೆ. ನಾನು ನಿಮಗೆ ಸುಮ್ಮನೆ ಹೇಳ್ಬಿಡ್ತಾ ಇದ್ದೇನೆ, ಯಾಕೆಂದರೆ ಇವೇ ಬರುತ್ತೆ. ಇಲ್ಲಿ USA ಏನಿದಿಲ್ಲ ಡಾಲರ್ ಆಗಿರುತ್ತೆ, ಅದರ ಕರೆನ್ಸಿ USA ಅಂತ. ವಾರ್ಷಿಕ ಪರೀಕ್ಷೆಯಲ್ಲಿ USA ಈಜ್ವಲ್ ಟು ನೀವು ಡಾಲರ್ ಅಂತ ಬರಿಬೇಕಲ್ಲಿ. ಓಕೆ ಡಾಲರ್ ಅಂತ ಹಾಕಿ ಅಲ್ಲಿ ಬರಿಬೇಕಾಗುತ್ತೆ. ಅದೇ ರೀತಿ UK ಫೋನ್ ಸ್ಟರ್ಲಿಂಗ್, ಜರ್ಮನಿ, ಜಪಾನ್ ಯೆನ್, ಓಕೆ ಯೆನ್ ಆಗಿರ್ಬೋದು, ಚೀನಾ ರೆನ್ಮಿನ್ಬಿ, ಅದೇ ರೀತಿ UAE ದಿರಾಮ್, ಅದೇ ರೀತಿ ಬಾಂಗ್ಲಾದೇಶ್ ತಾಕಾ, ರಷ್ಯಾ ರುಬೆಲ್. ಆಯಿತಾ. ಅದೇ ರೀತಿ ಓಕೆ ಜರ್ಮನಿ ಯೂರೋ, ಅರ್ಜೆಂಟೀನಾ ಏನಿದೆಯಲ್ಲ ಪೀಸೋ. ಆಯಿತಾ. ಈ ರೀತಿ ಓಕೆ ಫೋನ್ ಸ್ಟರ್ಲಿಂಗ್ ಅಂತ ಹೇಳಿದ್ದೇನೆ, ರಷ್ಯಾ ರುಬೆಲ್, ತಾಕಾ ಏನಿದೆಯಲ್ಲ ಬಾಂಗ್ಲಾದೇಶ್, UAE ದಿರಾಮ್, ಓಕೆ ಅರ್ಜೆಂಟೀನಾ ಪೀಸೋ ಹೇಳಿದ್ದೇನೆ. ಇಷ್ಟು ನಿಮಗೆ ಏನಿದೆಯಲ್ಲ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳಾಗಿರುತ್ತೆ. ಇವಾಗ ಇಲ್ಲಿ ನಿಮಗೆ ಬೇರೆ ಪ್ರಶ್ನೆಗಳದಾವೆ ನೋಡೋಣ ಸ್ನೇಹಿತರೆ. ಇಲ್ಲಿ ನೋಡ್ರಿ, ಕೆಳಗಿನ ಈ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ. ಸೂಕ್ಷ್ಮ ಕೇಳಿದರೆ ಇದಕ್ಕೆ ಆನ್ಸರ್ ಅನುಭೋಗಿಯ ವರ್ತನೆ. ಅನುಭೋಗಿಯಾದಕ್ಕೆ ಲಭ್ಯವಿರುವ ಸಂಯೋಜನೆಗಳು ಇವುಗಳನ್ನು ಅವಲಂಬಿಸಿವೆ. ಇದಕ್ಕೆ ಆನ್ಸರ್ ಏನು, ಬೆಲೆ ಮತ್ತು ಆದಾಯ ಅಂತ.
ನೋಡಿ, ಪೂರೈಕೆ ರೇಖೆಯು ಲಂಬಾಂತರವಾಗಿದ್ದಾಗ ಪೂರೈಕೆ ಸ್ಥಿತಿಸ್ಥಾಪಕತ್ವವು, ಇದಕ್ಕೆ ಆನ್ಸರ್ ಏನಿದೆಯಲ್ಲ ES = 0 ಅಂತ. ಇದು ಆಪ್ಷನ್ ಸಿ. ಬೆಲೆಯು ಈ ಕೆಳಗಿನ ವೆಚ್ಚದ ಕನಿಷ್ಠ ಮಟ್ಟಕ್ಕಿಂತ ಹೆಚ್ಚಾಗಿರುವವರೆಗೆ ಉದ್ಯಮ ಘಟಕಗಳು ಅಸಾಧಾರಣ ಲಾಭವನ್ನು ಗಳಿಸುತ್ತದೆ. ಇದಕ್ಕೆ ಆನ್ಸರ್ ಯಾವುದಂದರೆ ಆಪ್ಷನ್ 3, ಸರಾಸರಿ ವೆಚ್ಚ ಅಂತ. ಮಹಾ ಆರ್ಥಿಕ ಕುಸಿತ ವರ್ಷ ಏನಿದೆಯಲ್ಲ, ಇದಕ್ಕೆ ಆನ್ಸರ್ 3, 1929. ಇವಾಗ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ಅದಾವೆ. ಡ್ಯಾಶ್ ಎಂಬುದು ಆರ್ಥಿಕ ಪ್ರತಿನಿಧಿಗಳು ಪರಸ್ಪರ ತಮ್ಮ ನಿಧಿ ಅಥವಾ ಉತ್ಪನ್ನಗಳನ್ನು ಮುಕ್ತವಾಗಿ ವಿನಿಮಯ ಮಾಡಿಕೊಳ್ಳುವ ವ್ಯವಸ್ಥೆಗಳ ಸಮೂಹವಾಗಿದೆ. ಇದಕ್ಕೆ ಆನ್ಸರ್ ನೋಡಿ, ಇಲ್ಲಿ ಆಪ್ಷನ್ಸ್ ಮೇಲ್ಗಡೆನೇ ಕೊಟ್ಟಿರ್ತಾರೆ. ಇದಕ್ಕೆ ಆನ್ಸರ್ ಯಾವುದಂದರೆ ಮಾರುಕಟ್ಟೆ. ಮಾರುಕಟ್ಟೆ ಇದಕ್ಕೆ ಆನ್ಸರ್ ಆಗಿರುತ್ತೆ. 7, 2 ವೈಯಕ್ತಿಕ ಬೇಡಿಕೆ ರೇಖೆಗಳನ್ನು ಒಟ್ಟುಗೂಡಿಸುವ ವಿಧಾನವನ್ನು ಏನಿದೆಯಲ್ಲ ಸಮಾಂತರ ಅಡ್ಡ ಸಂಕಲನ ಎನ್ನುತ್ತೇವೆ. ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳ ರೇಖೆಗಳೆರಡು ಏನಿದೆಯಲ್ಲ ಇವು ಆಕಾರದಲ್ಲಿ ಇರುತ್ತವೆ. ಅದೇ ರೀತಿ 9, ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಇದಕ್ಕೆ ಆನ್ಸರ್ ಘಟಕ ತೆರಿಗೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಡ್ಯಾಶ್ ಕಾರ್ಯಾಚರಣೆಯಲ್ಲಿ ಇರುತ್ತದೆ ಎಂಬುದು ಊಹಿಸಲಾಗಿದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಕಾಣದ ಕೈ. ಅದೇ ರೀತಿ ಇವಾಗ ಹೊಂದಿಸಿ ಬರೀರಿ ನೋಡ್ರಿ. ಮಾದರಿ ಅರ್ಥಶಾಸ್ತ್ರ ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾರ್ಯತಂತ್ರಗಳ ಮೌಲ್ಯಮಾಪನ. ಅದೇ ರೀತಿ ಸರಳ ಬೇಡಿಕೆ ರೇಖೆ ಇದಕ್ಕೆ ಆನ್ಸರ್ ಆಗಿರುತ್ತೆ 1ನೇದು ಡಿ ಅಂತ ಇದೆಯಲ್ಲ. ಅದೇ ರೀತಿ SMC ಇದಕ್ಕೆ ಆನ್ಸರ್ ಆಗಿರುತ್ತೆ 2ನೇದು. ಅದೇ ರೀತಿ ಪೈ ಅಂತ ಆ ಒಂದು ಪ್ರಶ್ನೆಗೆ ಆನ್ಸರ್ ಏನಿದೆಯಲ್ಲ TR-TC ಅಸಾಮಾನ್ಯ ಲಾಭದ ಸಾಧ್ಯತೆ ಅಂತ ಇದೆಯಲ್ಲ ಅದು ಹೊಸ ಉದ್ಯಮಗಳ ಆಕರ್ಷಣೆ. ನೆಕ್ಸ್ಟ್ ಕ್ವಶನ್, ಆಯ್ಕೆಯ ಸಮಸ್ಯೆ ಏಕೆ ಉದ್ಭವಿಸುತ್ತದೆ? ಇದಕ್ಕೆ ಆನ್ಸರ್ ನೋಡಿ, ಸಂಪನ್ಮೂಲಗಳು ಕೊರತೆಯಲ್ಲಿದ್ದು ಅವು ಪರ್ಯಾಯ ಉಪಯೋಗಗಳನ್ನು ಹೊಂದಿರುವುದರಿಂದ ಆಯ್ಕೆಯ ಸಮಸ್ಯೆ ಉದ್ಭವಿಸುತ್ತದೆ ಅಂತ. MRS ಅನ್ನು ವಿಸ್ತರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. MRS ಅನ್ನು ವಿಸ್ತರಿಸಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ನೆಕ್ಸ್ಟ್ ಕ್ವಶನ್, ಉದ್ಯಮ ಘಟಕದ ವೆಚ್ಚ ಬಿಂಬಕದ ಅರ್ಥವನ್ನು ಬರೀರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಉತ್ಪಾದನಾ ವೆಚ್ಚ ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುವುದನ್ನು ಉದ್ಯಮ ಘಟಕದ ವೆಚ್ಚ ಬಿಂಬಕ ಎನ್ನುತ್ತೇವೆ. ನೋಡಿ, ಉತ್ಪಾದನಾ ವೆಚ್ಚ ಮತ್ತು ಉತ್ಪನ್ನದ ನಡುವಿನ ಕ್ರಿಯಾವಲಂಬಿ ಸಂಬಂಧವನ್ನು ತಿಳಿಸುವ ಉದ್ಯಮ ಘಟಕದ ಬಿಂಬಕ ಎನ್ನುತ್ತೇವೆ. ಇಷ್ಟೇ. ಮತ್ತೆ ಸೀಮಾಂತ ಆದಾಯವನ್ನು ವ್ಯಾಖ್ಯಾನಿಸಿ. ಇದಕ್ಕೆ ಆನ್ಸರ್ ನೋಡ್ರಿ, ವಸ್ತುವಿನ ಒಂದು ಹೆಚ್ಚುವರಿ ಘಟಕವನ್ನು ಮಾರಾಟ ಮಾಡುವ ಮೂಲಕ ಉದ್ಯಮ ಪಡೆಯುವ ಆದಾಯವನ್ನು ಸೀಮಾಂತ ಆದಾಯ ಎನ್ನುತ್ತೇವೆ. ಇಷ್ಟೇ. ಸಮತೋಲನ ಬೆಲೆ ಎಂದರೇನು? ಮತ್ತೆ ರಿಪೀಟ್ ಆಗಿದೆ ಇದು. ಇದಕ್ಕೆ ಆನ್ಸರ್ ನೋಡಿ, ಉದ್ಯಮವು ಯಾವ ಬೆಲೆಯಲ್ಲಿ ಸಮತೋಲನವನ್ನು ಸಾಧಿಸಲಾಗುತ್ತದೆಯೋ ಆ ಬೆಲೆಯನ್ನು ಸಮತೋಲನ ಬೆಲೆ ಎನ್ನುತ್ತೇವೆ ಅಂತ. ಅದೇ ರೀತಿ ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು ಏನಿದೆಯಲ್ಲ ಮೂಲಕ್ಕೆ ಪಿನ್ನ ಮಧ್ಯಮವಾಗಿರುತ್ತದೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಕೊಳ್ಳುವರು ಮತ್ತು ಮಾರುವರು ಬೆಲೆ ಪಡೆಯುವರಿರುತ್ತಾರೆ. ಮಹಾ ಆರ್ಥಿಕ ಕುಸಿದ ವರ್ಷ ಆಪ್ಷನ್ ಸಿ 1929. MPCಯ ಮೌಲ್ಯವು ಇದಕ್ಕೆ ಆನ್ಸರ್ ಏನಿದೆಯಲ್ಲ 0 ಮತ್ತು 1ರ ನಡುವೆ ಇರುತ್ತದೆ ಅಂತ. ಅದೇ ರೀತಿ ಸ್ವಯಂಚಾಲಿತ ಕಂಪನ ಗ್ರಾಹಕದಂತೆ ಕಾರ್ಯನಿರ್ವಹಿಸುವ ತೆರಿಗೆ ಏನಿದೆಯಲ್ಲ ಪರಮಾಣು ಗುಣವಾದ ಆದಾಯ ತೆರಿಗೆಯಾಗಿದೆ ಅಂತ. ಅದೇ ರೀತಿ ಖಾಲಿ ಬಿಟ್ಟ ಸ್ಥಳದಲ್ಲಿ ನೋಡ್ರಿ, ವಾಸ್ತವವಾಗಿ ಎಲ್ಲ ಆರ್ಥಿಕ ಏನಿದೆಯಲ್ಲ ಮಿಶ್ರ ಆರ್ಥಿಕಗಳಾಗಿರುತ್ತವೆ. ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನಗಳೆರಡು ಏನಿದೆಯಲ್ಲ ಯು ಆಕಾರದಲ್ಲಿರುತ್ತದೆ. ಶ್ರಮದ ಮಾರುಕಟ್ಟೆಯಲ್ಲಿ ಡ್ಯಾಶ್ ಶ್ರಮದ ಪೂರೈಕೆದಾರ ಆಗಿರುತ್ತಾರೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಕುಟುಂಬ. ಅದೇ ರೀತಿ ಶ್ರಮದ ಮಾರುಕಟ್ಟೆಯಲ್ಲಿ ಏನಿದೆಯಲ್ಲ ಕುಟುಂಬರು ಪೂರೈಕೆದಾರ ಆಗಿರುತ್ತಾರೆ. ಡ್ಯಾಶ್ ಎಂಬುದು ಬಂಡವಾಳ ಸರಕಿನ ಸವಕಲು ಹರಕಲಿನ ವಾರ್ಷಿಕ ಭತ್ಯೆಯಾಗಿದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಸವಕಳಿ. ಅದೇ ರೀತಿ ಇದಕ್ಕೆ ಆನ್ಸರ್ ಸವಕಳಿ ಅಂತ. ಡ್ಯಾಶ್ ಪದ್ಧತಿಯು ಬದಲಾಗುವ ಮತ್ತು ಸ್ಥಿರ ವಿನಿಮಯ ದರ ಪದ್ಧತಿಯ ಮಿಶ್ರಣವಾಗಿದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ನಿರ್ವಹಣಾ ಹೊಂದಾಣಿಕೆಯಾಗಿದೆ. ಇವಾಗ ಇಲ್ಲಿ ಹೊಂದಿಸಿ ಬರೀರಿ ನೋಡ್ರಿ. ಸರಳ ಬೇಡಿಕೆ ರೇಖೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ. SMC ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇ. ಗೃಹ ಕೃತ್ಯ ಇದಕ್ಕೆ ಆನ್ಸರ್ ಆಗಿರುತ್ತೆ ಹಣ ರಹಿತ ವಿನಿಮಯ. ಮರು ಖರೀದಿ ಒಪ್ಪಂದ ಇದಕ್ಕೆ ಆನ್ಸರ್ ಆಗಿರುತ್ತೆ ಮರು ಖರೀದಿ ಒಪ್ಪಂದ ರೇಪೋ. ಅದೇ ರೀತಿ ವ್ಯಾಪಾರ ಬಾಕಿ ಇದಕ್ಕೆ ಆನ್ಸರ್ ಆಗಿರುತ್ತೆ ಸರಕುಗಳ ವ್ಯಾಪಾರ. ಇವಾಗ ಕ್ವಶನ್ ನಂಬರ್ 16, ಮಾರುಕಟ್ಟೆ ಆರ್ಥಿಕತೆ ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಯಾವ ಆರ್ಥಿಕತೆಯಲ್ಲಿ ಎಲ್ಲ ಉತ್ಪಾದನಾ ಸಾಧನೆಗಳು ಖಾಸಗಿಯವರ ಒಡೆತನದಲ್ಲಿದ್ದು ಎಲ್ಲ ಸರಕು ಮತ್ತು ಸೇವೆಗಳು ಏನಿದೆಯಲ್ಲ ಉತ್ಪಾದನೆಗಳನ್ನು ಖಾಸಗಿಯವರೇ ಉತ್ಪಾದಿಸಿ ನಿರ್ವಹಿಸುತ್ತಿದ್ದರೆ ಅಂತಹ ಆರ್ಥಿಕತೆಯನ್ನು ಏನಿದೆಯಲ್ಲ ಮಾರುಕಟ್ಟೆ ಆರ್ಥಿಕತೆ ಎನ್ನುತ್ತೇವೆ. ಅದೇ ಒಂದು ವೇಳೆಯಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದರೆ ನಿಮ್ಗೆ ಯಾವುದಂದ್ರೆ
ಕೇಂದ್ರೀಯ ಯೋಜಿತ ಆರ್ಥಿಕತೆ ಏನೆಂದು ಅರ್ಥೈಸುವಿರಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ, ಯಾವ ಅರ್ಥ ವ್ಯವಸ್ಥೆಯಲ್ಲಿ ಎಲ್ಲ ಆದಾನಗಳು ಸಾಧನಗಳು ಏನಿದೆಯಲ್ಲ ಸರ್ಕಾರದ ಒಡೆತನದಲ್ಲಿದ್ದು ಸರಕು ಮತ್ತು ಸೇವೆಗಳನ್ನು ಸರ್ಕಾರವರೇ ನಿರ್ವಹಿಸುತ್ತಿದ್ದರೆ ಅಂತಹ ಆರ್ಥಿಕತೆಯನ್ನು ಏನಿದೆಯಲ್ಲ ಕೇಂದ್ರೀಯ ಯೋಜನಾ ಅರ್ಥ ವ್ಯವಸ್ಥೆ ಎನ್ನುತ್ತೇವೆ ಅಂತ ಅಪೋಸಿಟ್. ಇವಾಗ ಅದೇ ರೀತಿ ಕ್ವಶನ್ ನಂಬರ್ 17, ಸರಾಸರಿ ಸ್ಥಿರ ವೆಚ್ಚ ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಉತ್ಪಾದಿಸಲ್ಪಟ್ಟ ವಸ್ತುವಿನ ಪ್ರತಿ ಘಟಕದ ವೆಚ್ಚವನ್ನು ಸರಾಸರಿ ವೆಚ್ಚ, ಓಕೆ, ಸರಾಸರಿ ಸ್ಥಿರ ವೆಚ್ಚ ಎನ್ನುತ್ತೇವೆ. ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೆಯಿರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ಏನಂದರೆ AR = TR / Q, ಅದೇ ರೀತಿ = P × Q / Q = P. ಇದು ಲೆಕ್ಕಾಚಾರ ಮಾಡುವ ಸೂತ್ರ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ಅಧಿಕ ಶಕ್ತಿ ಹಣದ ಅರ್ಥವನ್ನು ಬರೆಯಿರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ನೋಡಿ, ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ ಮುದ್ರಿಸಿ ಚಲಾವಣೆಗೆ ತರುವ ಹಣವನ್ನು ಸಾರ್ವಜನಿಕರು ಅಥವಾ ವಾಣಿಜ್ಯ ಬ್ಯಾಂಕುಗಳು ಹೊಂದಿದ್ದು ಸಾಲ ನಿರ್ಮಾಣದ ಆಧಾರವಾಗಿ ಕಾರ್ಯನಿರ್ವಹಿಸುವುದರಿಂದ ಇದನ್ನು ಅಧಿಕ ಶಕ್ತಿಯ ಹಣ ಎಂದು ನಾವು ಕರಿತೀವಿ. ಓಕೆ, ಸಿಂಪಲ್ ಆಗಿ ಬರೀರಿ. ರಿಸರ್ವ್ ಬ್ಯಾಂಕ್ ಮತ್ತು ಕೇಂದ್ರ ಹಣಕಾಸು ಸಚಿವಾಲಯ ಮುದ್ರಿಸಿ ಚಲಾವಣೆಗೆ ತರುವ ಹಣವನ್ನು ಏನಿದೆಯಲ್ಲ ಸಾರ್ವಜನಿಕರು, ವಾಣಿಜ್ಯ ಬ್ಯಾಂಕುಗಳು ಈ ರೀತಿ ಏನಿದೆಯಲ್ಲ ನಿರ್ವಹಿಸುವುದರಿಂದ ಇದನ್ನು ಅಧಿಕ ಶಕ್ತಿ ಹಣ ಎನ್ನುವರು ಅಂತ. ಪುಕಟೆ ಸವಾರರು ಎಂದರೆ ಏನು? ಪುಕಟೆ ಸವಾರರು ಎಂದರೆ ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ, ಯಾವುದೇ ಹಣದ ಸಹಾಯವಿಲ್ಲದೆ ಪುಕಟೆಯಾಗಿ ಸೇವೆಯನ್ನು ಬಳಸಿಕೊಳ್ಳುವವರನ್ನು ಏನಿದೆಯಲ್ಲ ಪುಕಟೆ ಸವಾರರು ಎಂದು ನಾವು ಕರೆಯುತ್ತೇವೆ. ಅದೇ ರೀತಿ ಇಲ್ಲೊಂದು ಮಾಡಲ್ ಕ್ವೆಶ್ಚನ್ ಪೇಪರ್, ಒಂದು ಆರ್ಥಿಕತೆ ಕೊರತೆ ಸಂಪನ್ಮೂಲಗಳು. ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಆಪ್ಷನ್ ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ. ಅದೇ ರೀತಿ ಕ್ವಶನ್ ನಂಬರ್ 2, ಸಾಮಾನ್ಯವಾಗಿ ಒಂದು ಔದಾಸೀನ್ಯ ವಕ್ರರೇಖೆಯ ಆಕಾರವು ಏನಿದೆಯಲ್ಲ ಮೂಲಕ್ಕೆ ಪಿನ್ನ ಮಧ್ಯಮವಾಗಿರುತ್ತದೆ. ಆಪ್ಷನ್ ಎ. ಅದೇ ರೀತಿ ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಆರ್ಥಿಕ ಸಂಸ್ಥೆಗಳೆಂದರೆ, ಇದಕ್ಕೆ ಆನ್ಸರ್ ಆಪ್ಷನ್ ಸಿ ಆರ್ಥಿಕ ಏಜೆಂಟರು. ಅದೇ ರೀತಿ ಕ್ವಶನ್ ನಂಬರ್ 4, ಪ್ರಸಕ್ತ ಚಾಲ್ತಿ ಬೆಲೆಯಲ್ಲಿನ GDP ಮೌಲ್ಯವು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ನಾಮಮಾತ್ರ GDP ಆಗಿದೆ. ಆಪ್ಷನ್ ಸಿ. ಆದಾಯದ ಸ್ವತಂತ್ರವಾದ ಅನುಭೋಗ ಏನಿದೆಯಲ್ಲ ಇದಕ್ಕೆ ಆನ್ಸರ್ ಸಾಯತ ಅನುಭೋಗವಾಗಿದೆ. ಅದೇ ರೀತಿ ಒಂದು ವೇಳೆ ಪ್ರೇರೇಪಿತ ಅನುಭೋಗ ಅಂತ ಕೇಳಿದರೆ ಏನಿದೆಯಲ್ಲ ಆಪ್ಷನ್ ಎ ಆಗಿರುತ್ತೆ. ಅದೇ ರೀತಿ ಖಾಲಿ ಬಿಟ್ಟ ಸ್ಥಳ ಕ್ವಶನ್ ನಂಬರ್ 6, ಬದಲಾಗದ ಪ್ರತಿ ಘಟಕದ ಆದಾಯದ ಉತ್ಪನ್ನವನ್ನು ಡ್ಯಾಶ್ ಎಂದು ನಾವು ವ್ಯಾಖ್ಯಾನಿಸಲಾಗುತ್ತದೆ. ಇದಕ್ಕೆ ಆಪ್ಷನ್ಸ್ ಇಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಆನ್ಸರ್ ಏನಾಗಿರುತ್ತೆ ಸರಾಸರಿ ಉತ್ಪನ್ನ. ಓಕೆ, ಸರಾಸರಿ ಉತ್ಪನ್ನ. ಬದಲಾಗದ ಪ್ರತಿ ಘಟಕದ ಆದಾಯದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ವ್ಯಾಖ್ಯಾನಿಸಲಾಗಿದೆ. ಅದೇ ರೀತಿ ಡ್ಯಾಶ್ ಸರಕುಗಳು ಉತ್ಪಾದನೆಯ ಯಾವುದೇ ಮುಂದಿನ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಇದಕ್ಕೆ ಆನ್ಸರ್ ಅಂತಿಮ ಸರಕುಗಳು ಆಯಿತಾ. ಅದೇ ರೀತಿ M1 ಮತ್ತು M2 ಆರ್ ನೌನ್ಸ್ ಆಸ್. M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸಂಕುಚಿತ ಹಣ ಆಗಿರುತ್ತೆ. ಇದಕ್ಕೆ ಆನ್ಸರ್. ಭಾರತದಲ್ಲಿ ಹಣಕಾಸಿನ ವರ್ಷವು ಡ್ಯಾಶ್ ಇಂದ ಡ್ಯಾಶ್ ವರೆಗೆ ಇರುತ್ತದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಏಪ್ರಿಲ್ 1ರಿಂದ ಮಾರ್ಚ್ 31 ವರೆಗೆ ಇರುತ್ತದೆ. ಅದೇ ರೀತಿ ಡ್ಯಾಶ್ ಖಾತೆಯು ಎಲ್ಲ ಅಂತಾರಾಷ್ಟ್ರೀಯ ಆಸ್ತಿಗಳ ವ್ಯವಹಾರ ದಾಖಲಿಸುತ್ತದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಅಂತಿಮ ಸರಕು. ಇಲ್ಲಿ ಹೊಂದಿಸಿ ಬರೆಯಿರಿ ಪ್ರಶ್ನೆ ಆದವ ನಿಮಗೆ. ಓಕೆ, ಶಿಕ್ಷಕರ ಸೇವೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಕೌಶಲ್ಯ. ಅದೇ ರೀತಿ TR ಇದಕ್ಕೆ ಆನ್ಸರ್ ಆಗಿರುತ್ತೆ P × Q. ಸಾಮಾನ್ಯ ಲಾಭ ಇದಕ್ಕೆ ಆನ್ಸರ್ ಆಗಿರುತ್ತೆ ಶೂನ್ಯ ಲಾಭ ಅಂತ. ಅದೇ ರೀತಿ ಮಾರುಕಟ್ಟೆ ಸಮತೋಲನ ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾರುಕಟ್ಟೆ ಸಮತೋಲನ. ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಎ QD = QS. SLR ಇದಕ್ಕೆ ಆನ್ಸರ್ ಆಗಿರುತ್ತೆ ಶಾಸನಾತ್ಮಕ ದ್ರವ್ಯ ಮೀಸಲಾತಿ. ಓಕೆ, ಇವಾಗ ಇಲ್ಲಿ ಒನ್ ವರ್ಡ್ ಕ್ವಶನ್ಸ್ ಅದಾವೆ. ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರವನ್ನು ಬರೀರಿ ಅಂತ ಕೇಳಿದರೆ AR = TR / Q = P × Q / Q = P. ಇದು ಆನ್ಸರ್ ಆಗಿರುತ್ತೆ ಆಯಿತಾ. ಬೆಲೆ ಮಿತಿ ಎಂದರೇನು? ಇದಕ್ಕೆ ಆನ್ಸರ್ ಏನಿದೆಯಲ್ಲ ಸರ್ಕಾರ ಸರಕು ಮತ್ತು ಸೇವೆಗಳಿಗೆ ಗರಿಷ್ಠ ಮಿತಿ ವಿಧಿಸುವುದನ್ನು ಬೆಲೆ ಮಿತಿ ಅಂತ ನಾವು ಕರೆಯುತ್ತೇವೆ. ಓಕೆ, ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ? ಇದಕ್ಕೆ ಆನ್ಸರ್ ನೋಡ್ರಿ. ಓಕೆ, ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡೆಯುವಿರಿ? ಇದಕ್ಕೆ ಆನ್ಸರ್ ನೋಡಿ, ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ಬರುವವೇ ನಿವ್ವಳ ಮೌಲ್ಯವರ್ಧನೆ ಆಗಿದೆ ಅಂತ. ಅದೇ ರೀತಿ ಸವಕಳಿ ಎಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ಬಂಡವಾಳದ ನಿಯಮಿತ ಸವಕಲು ಹರಕಲಿಗೆ ಅವಕಾಶ ಮಾಡಿಕೊಳ್ಳುವುದಕ್ಕಾಗಿ ಒಟ್ಟು ಹೂಡಿಕೆಯ ಮೌಲ್ಯದಿಂದ ಕಳೆದುದನ್ನು ಸವಕಳಿ ಎನ್ನುತ್ತೇವೆ. ಅದೇ ರೀತಿ ಸಾರ್ವಜನಿಕ ಸರಕುಗಳೆಂದರೇನು? ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ, ಅನುಭೋಗಿಗಳು ಮತ್ತು ಉತ್ಪಾದಕರ ನಡುವೆ ಏನಿದೆಯಲ್ಲ ವಿನಿಮಯವಾಗಿರುತ್ತದೆ. ನಿರ್ದಿಷ್ಟ ಸರಕು ಮತ್ತು ಸೇವೆಗಳು ಏನಿದೆಯಲ್ಲ ಸರ್ಕಾರವೇ ಪೂರೈಸುತ್ತಿದ್ದರೆ ಅಂತಹ ಸರಕುಗಳನ್ನು ಸಾರ್ವಜನಿಕ ಸರಕುಗಳು ಎನ್ನುತ್ತೇವೆ ಆಯಿತಾ. ಇವಾಗ ಬೇರೆ ಮಾಡಲ್ ಆಲ್ರೆಡಿ ನಾನು 2 ಮಾರ್ಕ್ಸ್ ಅಂತೂ ಎಲ್ಲ ಕೊಟ್ಟಿದ್ದೇನೆ. ಇಲ್ಲಿ ಏನು 2 ಮಾರ್ಕ್ಸ್ ಅದಲ್ಲ ಇವೆಲ್ಲ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೇನೆ.
ಅವೇ ಕ್ವಶನ್ಸ್ಗಳು ಬರುತ್ತೆ ಆಯಿತಾ. ಇವೆಲ್ಲ 4 ಮಾರ್ಕ್ಸ್ ನಾನು ಈಗಲೇ ಆಲ್ರೆಡಿ ಕೊಟ್ಟಿದ್ದು ನಾನು ನಿಮಗೆ 4 ಮಾರ್ಕ್ಸ್ 6 ಮಾರ್ಕ್ಸ್ ಅದಾವೆ ಎಲ್ಲ. ಅದೇ ರೀತಿ ಇದು ಕೂಡ ಹೇಳಿದ್ದೇನೆ, ಕಾಣೆಯಾದ ಉತ್ಪನ್ನಗಳನ್ನು ಹೇಗೆ ಕಂಡುಹಿಡಬೇಕಂತ ಆಲ್ರೆಡಿ ಹೇಳಿದ್ದೀನಲ್ಲ ಆಯಿತಾ. ಇಲ್ಲಿ 10, ಇಲ್ಲಿ 14, ಇಲ್ಲಿ 50, ಇಲ್ಲಿ 56, ಇಲ್ಲಿ 12.5 ಹೇಳಿದ್ದೇನೆ. ಅದೇ ರೀತಿ ಇದು ಹೆಂಗೆ ಮಾಡಬೇಕಂದ್ರೆ, ಈ ಒಂದು ಪ್ರಶ್ನೆ ನಿಮಗೆ ಕೇಳಿದರೆ ಆಪ್ಷನ್ ಎ ಏನು ಕೊಟ್ಟಿದ್ದಾರೆ, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಬಹುದು ಅಂತ ಕೇಳಿದರೆ, ಇಲ್ಲಿ ಅನುಭೋಗಿಯ ಆದಾಯ ಎಷ್ಟಿದೆ ಸ್ನೇಹಿತರೆ, ಅನುಭೋಗಿಯ ಆದಾಯ ಎಷ್ಟಿದೆ, ಇಲ್ಲಿ 40 ಇದೆ ನೋಡಿ. ಅನುಭೋಗಿ ಆದಾಯ 40 ಇದೆ. ಬಾಳೆಹಣ್ಣಿನ ಬೆಲೆ ಎಷ್ಟಿದೆ, ಇಲ್ಲಿ 5 ಇದೆ. ಅದೇ ರೀತಿ ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ, 10 ಇದೆ ಆಯಿತಾ. ನೋಡಿ 5ರ ಮಗ್ಗಿಯೊಳಗೆ 40 ಬರುತ್ತೆ, ಎಷ್ಟಲೇ ಬರುತ್ತೆ, 5 8 40. ಓಕೆ, 8 ಏನಿದೆಯಲ್ಲ ಬಾಳೆಹಣ್ಣನ್ನು ಅನುಭೋಗಿಸುತ್ತಾನೆ ಅಂತ 8 ಅಂತ ಬರಬೇಕು. ಆಪ್ಷನ್ ಎ 8 ಬಾಳೆಹಣ್ಣನ್ನು ಅನುಭೋಗಿಸುತ್ತಾನೆ. ಅದೇ ರೀತಿ ಆಪ್ಷನ್ ಬಿ ಏನು ಕೇಳಿದ್ದಾರೆ, ನೋಡಿ ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣನ್ನು ಅನುಭೋಗಿಸಬಹುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ, 10 ಇದೆ. ಓಕೆ, ಅನುಭೋಗಿ ಆದಾಯ ಎಷ್ಟಿದೆ, 40 ಇದೆ. ಓಕೆ, 10ರ ಮಗಿಯೊಳಗೆ 40 ಬರುತ್ತೆ, ಎಷ್ಟರಲ್ಲೇ ಬರುತ್ತೆ, ಓಕೆ 14 40. ಓಕೆ, ಆವಾಗ 4 ಮಾವಿನ ಹಣ್ಣನ್ನು ಅನುಭೋಗಿಸುತ್ತಾನೆ. ಅದೇ ರೀತಿ ಆಪ್ಷನ್ ಸಿ ಏನು ಕೇಳಿದ್ದಾರೆ, ಬಜೆಟ್ ರೇಖೆ ಇಳಿಜಾರಿನ ಮೇಲ್ಮುಖ ಅಥವಾ ಕೆಳಮುಖವಾಗಿರುತ್ತೆ ಅಂತ ಬರೀರಿ. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿ ಆದಾಗೆ ಸಮನಾಗಿರುತ್ತೆ ಅಥವಾ ಇಲ್ಲವೇ ಅಂತ ಕೇಳಿದಾರಲ್ಲ, ಸಮನಾಗಿರುತ್ತೆ ಅಂತ ಬರಬೇಕು. ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟು ಕೊಡಬೇಕಾಗುತ್ತದೆ, ಸರಿ ಅಂತ ಕೇಳಿದರೆ ಹೌದು. ಮಾವಿನ ಹಣ್ಣನ್ನು ಒಂದು ಹೆಚ್ಚುವರಿಯಾಗಿ ಪಡೆಯಬೇಕಂದ್ರೆ ಬಾಳೆಹಣ್ಣಿನ ಹಣ್ಣಿನ ಪ್ರಮಾಣವನ್ನು ಬಿಟ್ಟು ಕೊಡಬೇಕಾಗುತ್ತದೆ, ಇದು ಸರಿ ಅಂತ ಆಯಿತಾ. ಅಂದರೆ ಹೌದು ಅಂತ ಅಷ್ಟೇ ಆನ್ಸರ್ ಬರೆಯೋದು ಆಯಿತಾ. ಈ ರೀತಿ ನೋಡಿರಿ ಈ ಒಂದು ಪ್ರಶ್ನೆಗೆ ಹೆಂಗಂದರೆ, ಅನುಭೋಗಿ ಆದಾಯ ಎಷ್ಟು ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕು. ವಾರ್ಷಿಕ ಪರೀಕ್ಷೆಯಲ್ಲಿ 40 ಕೊಟ್ಟಿರ್ತಾರೆ. ಓಕೆ, ಇಲ್ಲಿ ಆಪ್ಷನ್ ಏನು ಕೊಟ್ಟಿದ್ದಾರೆ, ಬಾಳೆಹಣ್ಣಿನ ಪ್ರಮಾಣ ಎಷ್ಟು ಅಂದರೆ ಆದಾಯ, ಅನುಭೋಗಿ ಆದಾಯ ತನ್ನ ಸಂಪೂರ್ಣ ಆದಾಯ ಅಂದರೆ 40 ಆದಾಯ ಏನಿದೆಯಲ್ಲ ಖರ್ಚು ಮಾಡಿ ಬೋದು ಅಂತ ಕೇಳಿದ್ದಾನೆ. ಓಕೆ, 5ರ ಮಗ್ಗಿಯೊಳಗೆ 40 ಬರುತ್ತೆ, ಎಷ್ಟರಲ್ಲೇ ಬರುತ್ತೆ, 5 8 40, ಎಷ್ಟು 8 ಬಾಳೆಹಣ್ಣನ್ನು ಅನುಭೋಗಿಸುತ್ತಾನೆ. ಅದೇ ರೀತಿ 10ರ ಮಗ್ಗಿಯೊಳಗೆ 40 ಬರುತ್ತೆ, ಎಷ್ಟರಲ್ಲೇ, ಓಕೆ 10 4 40. ಏನು ರೇಖೆ ಏನಿದೆಯಲ್ಲ ಇಳಿಮುಖವಾಗಿರುತ್ತೆ, ಆಪ್ಷನ್ ಸಿ ಅದು. ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಸಮನಾಗಿರುತ್ತೆ, ಸಮ ಅಂತ ಅಷ್ಟೇ ಬರೀರಿ. ಅದೇ ರೀತಿ ಬಾಳೆಹಣ್ಣಿನ ಬೆಲೆ ಹೆಚ್ಚುವರಿಯಾಗಿ ಪಡೆಯಬೇಕಂದ್ರೆ ಮಾವಿನ ಹಣ್ಣಿನ ಬೆಲೆ ಬಿಟ್ಟು ಕೊಡಬೇಕಾಗುತ್ತದೆ, ಸರಿ ಅಂತ ಕೇಳಿದಾರಲ್ಲ, ಹೌದು ಅಂತ ಇಷ್ಟೇ ಆಯಿತಾ. ಇವಾಗ ಬೇರೆ ಪ್ರಶ್ನೆ ನೋಡೋಣ. 47 ಅಂತ ಇಲ್ಲಿ ಕೇಳಿದ್ದಾರೆ ನೋಡಿ. USA ಏನು ಡಾಲರ್ ಅಂತ ಹೇಳಿದ್ದಾನೆ. ಓಕೆ, ಫೋನ್ ಸ್ಟರ್ಲಿಂಗ್. ಜರ್ಮನಿ ಏನು ಯೂರೋ. ಅದೇ ರೀತಿ ಜಪಾನ್ ಯೆನ್, ಚೀನಾ ರೆನ್ಮೆನ್ಬಿ, ಅರ್ಜೆಂಟೀನಾ ಪೀಸೋ, UAE ದಿರಮ್, ಬಾಂಗ್ಲಾದೇಶ್ ತಹಕ, ರಷ್ಯಾ ರುಬೆಲ್ ಅಂತ. ಆರ್ಥಿಕತೆ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಏನಿದೆಯಲ್ಲ ಮೇಲಿನ ಎಲ್ಲವೂ ಹೌದು ಅಂತ. ಏನೇನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಅಂತ ಒಂದು 4 ಅಂಕದ ಪ್ರಶ್ನೆಯಲ್ಲಿ ನೀವು ಓದಿದಿರಲ್ಲ. ಸೊ ಅದಕ್ಕೆ ಆಪ್ಷನ್ ಡಿ ಏನಿದೆಯಲ್ಲ ಮೇಲಿನ ಎಲ್ಲವೂ ಹೌದು ಅಂತ. ಅದೇ ರೀತಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಯು ತುಷ್ಟಿಗುಣವನ್ನು ಡ್ಯಾಶ್ ಈ ರೀತಿಯಲ್ಲಿ ಸೂಚಿಸುತ್ತದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಸ್ಥಾನಗಳಲ್ಲಿ. ಓಕೆ, ಆಪ್ಷನ್ ಸಿ. ಅದೇ ರೀತಿ 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಕೇನ್ಸ್ ಅವರು ಪ್ರಕಟಿಸಿದ ಪ್ರಸಿದ್ಧ ಕೃತಿ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ. ಪ್ರಸಕ್ತ ಚಾಲ್ತಿ ಬೆಲೆಯಲ್ಲಿನ GDP ಮೌಲ್ಯವು ಅಂತ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ನಾಮಮಾತ್ರ GDP ಆಗಿದೆ, ಆಪ್ಷನ್ ಸಿ. ಅದೇ ರೀತಿ MPCಯ ಮೌಲ್ಯವು, ಇದಕ್ಕೆ ಆನ್ಸರ್ ಏನಿದೆ 0 ಮತ್ತು 1ರ ನಡುವೆ ಇರುತ್ತದೆ. ಅದೇ ರೀತಿ ಇವಾಗ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ಕೇಳಿದ್ದಾರೆ ನಿಮಗೆ. ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಏನಿದೆಯಲ್ಲ ಯು ಕೆಳಗಾದ, ಓಕೆ ಯು ಸೇಪ್ ಇರುತ್ತೆ ಅಂತ. ಓಕೆ, ತಲೆ ಕೆಳಗಾದ ಯು ಆಕಾರದಲ್ಲಿ ಇರುತ್ತದೆ ಆಯಿತಾ. ಅದೇ ರೀತಿ ಇಲ್ಲಿ ನಿಮಗೆ ಡ್ಯಾಶ್ ತೆರಿಗೆಯು ಸರ್ಕಾರವು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಘಟಕ ತೆರಿಗೆ ಅಂತ ಇದೆ ನೋಡಿ ಆಯಿತಾ. ಅದೇ ರೀತಿ ಡ್ಯಾಶ್ ಎಂಬುದು ದಾಸ್ತಾನಿನ ಛಲಕವಾಗಿದೆ. ಓಕೆ, ಡ್ಯಾಶ್ ಎಂಬುದು ಏನಿದೆಯಲ್ಲ ದಾಸ್ತಾನಿನ ಒಂದು ಛಲಕವಾಗಿದೆ, ಇದಕ್ಕೆ ಆನ್ಸರ್ ನೋಡ್ರಿ ಏನು, ಇದಕ್ಕೆ ಆನ್ಸರ್ ಯಾವುದು ಛಲಕವಾಗಿದೆ ಅಂದರೆ ತಪ್ಪು ಸೀಲು ಪಟ್ಟಿ. ಅದೇ ರೀತಿ M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ, ಇದಕ್ಕೆ ಆನ್ಸರ್ ಏನು, M1 ಮತ್ತು M2ಗಳನ್ನು ಏನು ಡ್ಯಾಶ್ ಎಂದು ಕರೆಯುತ್ತೇವೆ ಏನಿದೆಯಲ್ಲ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಸಂಕುಚಿತ ಹಣ ಎಂದು ಕರೆಯುತ್ತೇವೆ, ನಾವು ಕರೆಯುತ್ತೇವೆ. ಅದೇ ರೀತಿ ಭಾರತದಲ್ಲಿ ಹಣಕಾಸಿನ ವರ್ಷವು ಡ್ಯಾಶಿಂದ ಡ್ಯಾಶ್ವರೆಗೆ ಇರುತ್ತದೆ, ಇದಕ್ಕೆ ಆನ್ಸರ್ ಓಕೆ ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಇರುತ್ತದೆ. ಅದೇ ರೀತಿ ಇಲ್ಲಿ ಹೊಂದಿಸಿ ಬರೀರಾದವೆ. ಮಾರುಕಟ್ಟೆ ಆರ್ಥಿಕತೆ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಮಾರುಕಟ್ಟೆ ಆರ್ಥಿಕತೆ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಖಾಸಗಿ ಒಡೆತನ. ಬೆಲೆ ಮಿತಿ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಬೆಲೆಯ ಮೇಲ್ಮಿತಿ. ಅದೇ ರೀತಿ ಪೈ, ಇದಕ್ಕೆ ಆನ್ಸರ್ ಏನಿದೆಯಲ್ಲ TR-TC. ನಾಣ್ಯ ಚಲಾವಣೆ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಭಾರತ ಸರ್ಕಾರ. ವ್ಯಾಪಾರ ಬಾಕಿ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಸರಕುಗಳ ವ್ಯಾಪಾರ ಅಂತ. ಓಕೆ, ಇವಾಗ ಇಲ್ಲಿ ನಿಮಗೆ ಒಟ್ಟು ಉತ್ಪನ್ನ ಎಂದರೇನು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ಸಾಮಾನ್ಯ 1 ಅಂಕದ ಪ್ರಶ್ನೆಯಲ್ಲಿ ನೋಡಿ. ಒಟ್ಟು ಉತ್ಪನ್ನ ಅಂದರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ನಿರ್ದಿಷ್ಟ ಉತ್ಪಾದನಾಂಗಗಳನ್ನು ಬಳಸಿಕೊಂಡು ಉತ್ಪಾದನೆ ಮಾಡಿದ ಸರಕು ಮತ್ತು ಸೇವೆಗಳ ಪ್ರಮಾಣವನ್ನು ಒಟ್ಟು ಉತ್ಪನ್ನ ಎನ್ನುತ್ತೇವೆ. ಅದೇ ರೀತಿ ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿ ಅಂತ ನಿಮಗೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು
ಎಲ್ಲ ಉದ್ಯಮ ಘಟಕಗಳ ಉದ್ದೇಶಗಳು ಹೊಂದಾಣಿಕೆಯಾಗುವ ಒಂದು ಸನ್ನಿವೇಶವನ್ನು ಮಾರುಕಟ್ಟೆ ಸಮತೋಲನ ಎನ್ನುತ್ತೇವೆ ಅಂತ. ಅದೇ ರೀತಿ ಮಧ್ಯಂತರ ಸರಕುಗಳ ಅರ್ಥವನ್ನು ನೀಡಿ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ನೋಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ, ಕೆಲವು ಉತ್ಪಾದಕರು ಉತ್ಪಾದಿಸಿದ ಸರಕುಗಳ ಇತರೆ ಉತ್ಪಾದಕರು ಏನಿದೆಯಲ್ಲ ಬೆಲೆಯಲ್ಲಿ ಭೌತಿಕ ಆದಾನವಾಗಿ ಬಳಸಿದರೆ ಅಂತಹ ಸರಕುಗಳು ಮಧ್ಯವರ್ತಿ ಸರಕುಗಳು ಎನ್ನಲಾಗುತ್ತದೆ. ಅದೇ ರೀತಿ ಸಮಗ್ರ ಬೇಡಿಕೆ ಮೇಲೆ ಪ್ರಭಾವವಿರುವ ಎರಡು ಕೋಶೀಯ ಛಲಕಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ನೋಡಿ. ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ತೆರಿಗೆ, ಅದೇ ರೀತಿ ಸರ್ಕಾರ ವೆಚ್ಚ ಅಂತ. ಸರ್ಕಾರ ವೆಚ್ಚ. ಅದೇ ರೀತಿ ಫುಕಟೆ ಸವಾರರು ಯಾರು ಅಂದರೆ ಹಣದ ಸಹಾಯವಿಲ್ಲದೆ ಫುಕಟೆಯಾಗಿ ಸರಕು ಮತ್ತು ಸೇವೆಗಳ ಮೇಲೆ ಏನಿದೆಯಲ್ಲ ಸೇವೆಯನ್ನು ಫುಕಟೆಯಾಗಿ ಪಡೆಯುವವರು ಏನಿದೆಯಲ್ಲ ಅವರಿಗೆ ಫುಕಟೆ ಸವಾರರು ಎಂದು ನಾವು ಕರೆಯುತ್ತೇವೆ. ಇಲ್ಲೊಂದು ಮಾಡಲ್ ಕ್ವಶನ್ ಪೇಪರ್. ತುಷ್ಟಿಗುಣವು ಆಗಿದೆ ಡ್ಯಾಶ್. ತುಷ್ಟಿಗುಣವು ಏನಿದೆಯಲ್ಲ ವ್ಯಕ್ತಿನಿಷ್ಠೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಖಾಬ್ ಡಗ್ಲಾಸ್ ಉತ್ಪಾದನಾ ಬಿಂಬಕ. ಇದಕ್ಕೆ ಆನ್ಸರ್ ಆಪ್ಷನ್ ಸಿ. ಓಕೆ, ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಮಹಾ ಆರ್ಥಿಕ ಕುಸಿದ ವರ್ಷ ಏನಿದೆಯಲ್ಲ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್. ಅದೇ ರೀತಿ MPCಯ ಮೌಲ್ಯವು ಇದಕ್ಕೆ ಆನ್ಸರ್ ಏನಿದೆಯಲ್ಲ 0 ಮತ್ತು 1ರ ನಡುವೆ ಇರುತ್ತದೆ. ವ್ಯಕ್ತಿಗಳ ಮತ್ತು ಉದ್ಯಮ ಘಟಕಗಳ ಮೇಲಿನ ತೆರಿಗೆಗಳು ಏನಿದೆಯಲ್ಲ ನೇರ ತೆರಿಗೆಗಳಾಗಿರುತ್ತೆ. ಅದೇ ರೀತಿ ಇಲ್ಲಿ ನಿಮಗೆ ಖಾಲಿ ಬಿಟ್ಟ ಸ್ಥಳ. ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆ ಹುಟ್ಟು ಹಾಕುತ್ತದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಆಯ್ಕೆ ಸಮಸ್ಯೆ ಹುಟ್ಟು ಹಾಕುತ್ತದೆ. ಡ್ಯಾಶ್ ತೆರಿಗೆಯು ಉತ್ಪನ್ನದ ಪ್ರತಿ ಘಟಕದ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ ಘಟಕ ತೆರಿಗೆ. ಮಾಲಿನ್ಯವು ಡ್ಯಾಶ್ ಬಾಧ್ಯತೆಗೆ ಒಂದು ಉದಾಹರಣೆಯಾಗಿದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಋಣಾತ್ಮಕ ಅಂದರೆ ನಕಾರಾತ್ಮಕ. ಅದು M1 ಮತ್ತು M2ಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಸಂಕುಚಿತ ಹಣ ಎಂದು. ಭಾರತದಲ್ಲಿನ ಹಣಕಾಸಿನ ವರ್ಷವು ಏನಿದೆಯಲ್ಲ ಏಪ್ರಿಲ್ 1ರಿಂದ ಮಾರ್ಚ್ 31. ಇವಾಗ ಇಲ್ಲಿ ಖಾಲಿ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ, ಆಯಿತು, ಹೊಂದಿಸಿ ಬರೀರಿ ನೋಡ್ರಿ. ಶಿಕ್ಷಕರ ಸೇವೆ. ಇದಕ್ಕೆ ಆನ್ಸರ್ ಏನಾಗಿರುತ್ತೆ ಕೌಶಲ್ಯ. ಆಡಮ್ ಸ್ಮಿತ್. ಇದಕ್ಕೆ ಆನ್ಸರ್ ಆಗಿರುತ್ತೆ ಕಾಣದ ಕೈ ಕಾರ್ಯಾಚರಣೆ. PDI ಇದಕ್ಕೆ ಪರ್ಸನಲ್ ಡಿಪಾಸಿಟ್ ಇಂಡೆಕ್ಸ್. ಇದಕ್ಕೆ ಆನ್ಸರ್ ಆಗಿರುತ್ತೆ ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ ಇನ್ಕಮ್. ಓಕೆ, PDI ಅಂದರೆ ಪರ್ಸನಲ್ ಡಿಪಾಸಿಟ್ ಇನ್ಕಮ್ ಅಂತ. ವೈಯಕ್ತಿಕ ವೆಚ್ಚ ಮಾಡಬಹುದಾದ ಆದಾಯ. ವ್ಯಾಪಾರ ಬಾಕಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಸರಕುಗಳ ವ್ಯಾಪಾರ. ಅದೇ ರೀತಿ ಸಾಮಾನ್ಯ ಲಾಭ ಏನಿದೆಯಲ್ಲ ಇದಕ್ಕೆ ಆನ್ಸರ್ ಆಗಿರುತ್ತೆ Y-C. ನೆಕ್ಸ್ಟ್ ಕ್ವಶನ್. ಸರಾಸರಿ ಆದಾಯವನ್ನು ಲೆಕ್ಕಾಚಾರ ಮಾಡುವ ಸೂತ್ರ ನಾನು ಆಲ್ರೆಡಿ ಹೇಳಿದ್ದೇನೆ. AR = TR ಡಿವೈಡ್ ಬೈ Q = P × Q ಡಿವೈಡ್ ಬೈ Q = P. ಇದು ಸರಾಸರಿ ಆದಾಯ ಲೆಕ್ಕಾಚಾರ ಮಾಡುವ ಸೂತ್ರ ಆಗಿರುತ್ತೆ, ಆಯಿತಾ. ನೆಕ್ಸ್ಟ್ ಕ್ವಶನ್. ಬೆಲೆ ಅಂತಸ್ತು. ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಸರ್ಕಾರ ಸರಕು ಮತ್ತು ಸೇವೆಗಳ ಮೇಲೆ ಏನಿದೆಯಲ್ಲ ಕನಿಷ್ಠ ಮಿತಿ ಅಂದರೆ ಕೆಳಮಿತಿ ವಿಧಿಸುವುದನ್ನು ಏನಿದೆಯಲ್ಲ ಬೆಲೆ ಅಂತಸ್ತು ಅಂತ ನಾವು ಕರೆಯುತ್ತೇವೆ. GDPಯನ್ನು ಅರ್ಥವನ್ನು ಬರೀರಿ ಅಂತ ನಿಮಗೆ ಪ್ರಶ್ನೆ ಕೇಳಿದರೆ GDPಯ ಅರ್ಥವನ್ನು ಬರೀರಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ನೋಡಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಏನಿದೆಯಲ್ಲ ಉತ್ಪಾದಿಸಿ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಹಣದ ರೂಪಿ ಮೌಲ್ಯವನ್ನು ಒಟ್ಟು ವಿದೇಶೀಯ ಉತ್ಪನ್ನ ಎನ್ನುತ್ತೇವೆ, ಆಯಿತಾ. ಅದೇ ರೀತಿ CRR ಅನ್ನು ವಿಸ್ತರಿಸಿ ಅಂತ ಇಲ್ಲಿ ನಮಗೆ ಪ್ರಶ್ನೆ ಕೇಳಿದರೆ ಕ್ಯಾಶ್ ರಿಸರ್ವ್ ರೇಷೋ. ಓಕೆ, ಕ್ಯಾಶ್ ರಿಸರ್ವ್ ರೇಷೋ ಅಂತ. ಅದೇ ರೀತಿ ಸಹಾಯತ ಅನುಭೋಗ ಅರ್ಥವನ್ನು ನಿಮಗೆ ಇಲ್ಲಿ ಪ್ರಶ್ನೆ ಕೇಳಿದರೆ ಸಹಾಯತ ಅನುಭೋಗದ ಅರ್ಥವನ್ನು ಬರೆಯಿರಿ ಅಂದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ವರಮಾನ ಅಂದರೆ ಆದಾಯ ಶೂನ್ಯವಾದಾಗಲೂ ಸಹ ಏನಿದೆಯಲ್ಲ ಅನುಭೋಗ ನಡೆಸಿದರೆ ಅಂತಹ ಅನುಭೋಗವನ್ನು ಸಹಾಯತ ಅನುಭೋಗ ಎನ್ನುತ್ತೇವೆ, ಆಯಿತಾ. ಇವಾಗ ಬೇರೆ ಪ್ರಶ್ನೆ. ಒಂದು ಆರ್ಥಿಕತೆಯು ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಮೇಲಿನ ಎಲ್ಲವೂ ಲಂಬಾಂತರ ಬೇಡಿಕೆ ರೇಖೆ ಹೊಂದಿರುವುದು ಏನಿದೆಯಲ್ಲ ಪರಿಪೂರ್ಣ ಅಸ್ಥಿತಿಸ್ಥಾಪಕತ್ವ. ಆನ್ಸರ್ ಆಮೇಲೆ ಆಲ್ರೆಡಿ ಹೇಳಿದ್ದೇನೆ. ಆರ್ಥಿಕ ನಿರ್ಣಯಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಗಳು ಅಥವಾ ಸಂಸ್ಥೆಗಳೆಂದರೆ ಆರ್ಥಿಕ ಏಜೆಂಟರು. ಅದೇ ರೀತಿ NNP = GNP ಮೈನಸ್. ಇದಕ್ಕೆ ಆನ್ಸರ್ ಸವಕಳಿ. ಯೋಜಿತ ಸಮಗ್ರ ಬೇಡಿಕೆಯು ಯೋಜಿತ ಸಮಗ್ರ ಪೂರೈಕೆಗೆ ಸಮವಾಗುವ ಬಿಂದುವಿನಲ್ಲಿ ಅಂತ ಇದೆಯಲ್ಲ ಅದಕ್ಕೆ ಆನ್ಸರ್ ಆಗಿರುತ್ತೆ ಸಮತೋಲನವಿರುತ್ತದೆ. ಆಪ್ಷನ್ ಎ ಸಮತೋಲನವಿರುತ್ತದೆ. ಅದೇ ರೀತಿ ABC ರೇಖೆಯು ಡ್ಯಾಶ್ ಬಿಂದುವಿನಲ್ಲಿ SMC ರೇಖೆಯು ABC ರೇಖೆ ಕೆಳಗಿನಿಂದ ಛೇದಿಸುತ್ತದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಕನಿಷ್ಠ ಬಿಂದು P ನಲ್ಲಿ ಆಗಬೇಕದು. ಇಲ್ಲಿ ಕನಿಷ್ಠ ವ್ಯವಹಾರಗಳನ್ನು ಅಂತ ಕೊಟ್ಟಿದ್ದಾರಲ್ಲ ಕನಿಷ್ಠ ಬಿಂದು P ನಲ್ಲಿ ಛೇದಿಸುತ್ತದೆ. ಅದೇ ರೀತಿ ಒಂದು ಬೆಲೆ ಪಡೆಯುವ ಉದ್ಯಮ ಘಟಕಕ್ಕೆ ಸೀಮಾಂತ ಆದಾಯವು ಡ್ಯಾಶ್ಗೆ ಸಮನಾಗಿರುತ್ತದೆ, ಮಾರುಕಟ್ಟೆ ಬೆಲೆಗೆ ಸಮನಾಗಿರುತ್ತದೆ ಅಂತ, ಆಯಿತಾ. ಅದೇ ರೀತಿ 8ನೇ ಪ್ರಶ್ನೆ. ಡ್ಯಾಶ್ ಎಂಬುದು ಬಂಡವಾಳ ಸವಕಲು ಹರಕಲ್ಲಿಗೆ ವಾರ್ಷಿಕ ಭತ್ಯೆಯಾಗಿದೆ. ಇದಕ್ಕೆ ಆನ್ಸರ್ ಸವಕಳಿ ವೆಚ್ಚ. ಹಣವನ್ನು ಇಟ್ಟುಕೊಳ್ಳುವ ಮುಖ್ಯ ಉದ್ದೇಶ ಏನೆಂದರೆ ಸರ್ಕಾರ ನಿಭಾಯಿಸುವುದು.
ಹಣ ಪಾವತಿಸಿದ ಸಾರ್ವಜನಿಕ ಸರಕುಗಳ ಬಳಕೆದಾರರನ್ನು ಪುಕಟೆ ಸವಾರರು ಎಂದು ಕರೆಯುತ್ತೇವೆ. ಅದೇ ರೀತಿ ಮಾರುಕಟ್ಟೆ ಅರ್ಥ ವ್ಯವಸ್ಥೆ, ಇದಕ್ಕೆ ಆನ್ಸರ್ ಖಾಸಗಿ ಒಡೆತನ. MR ಇದಕ್ಕೆ ಆನ್ಸರ್ ಏನಿದೆಯಲ್ಲ ಡಿ. ಅದೇ ರೀತಿ ಬೆಲೆ ಅಂತಸ್ತು, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಬೆಲೆ ಕನಿಷ್ಠ ಮಿತಿ. ನಾಣ್ಯ ಚಲಾನೆ, ಇದಕ್ಕೆ ಆನ್ಸರ್ ಭಾರತ ಸರ್ಕಾರ. ಸಂದಾಯ ಬಾಕಿ, ಇದಕ್ಕೆ ಆನ್ಸರ್ ಸರಕು ಸೇವೆಗಳ ವ್ಯಾಪಾರ ಅಂತ. ಅದೇ ರೀತಿ ತುಷ್ಟಗುಣ ಎಂದರೇನು ಅಂತ ನಿಮಗೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಸರಕಿನಲ್ಲಿರುವ ಗುಣವನ್ನು ಅಥವಾ ಸಾಮರ್ಥ್ಯವನ್ನು ತುಷ್ಟಗುಣ ಎನ್ನುತ್ತೇವೆ. ಸರಾಸರಿ ಉತ್ಪನ್ನ ಎಂದರೇನು, ಇದಕ್ಕೆ ಆನ್ಸರ್ ನೋಡ್ರಿ ಬದಲಾಗುವ ಉತ್ಪಾದನಾಂಗಗಳ ಪ್ರತಿ ಘಟಕದ ಉತ್ಪನ್ನವನ್ನು ಸರಾಸರಿ ಉತ್ಪನ್ನ ಎನ್ನುತ್ತೇವೆ. GDP ಅರ್ಥವನ್ನು ಒಂದು ರಾಷ್ಟ್ರದಲ್ಲಿ ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಒಟ್ಟು ಹಣದ ರೂಪಿ ಮೌಲ್ಯವನ್ನು ಒಟ್ಟು ವಿದೇಶಿ ಉತ್ಪನ್ನ ಎನ್ನುತ್ತೇವೆ. ಅದೇ ರೀತಿ ಸೀಮಾಂತ ಉಳಿತಾಯ ಪ್ರವೃತ್ತಿ MPS ಅರ್ಥವನ್ನು ಬರೀರಿ ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ. ಸೀಮಾಂತ ಉಳಿತಾಯದ ಪ್ರವೃತ್ತಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆದಾಯದ ಪ್ರತಿ ಘಟಕದಲ್ಲಾಗುವ ಬದಲಾವಣೆಗೆ ಉಳಿತಾಯ ಪ್ರವೃತ್ತಿಯಲ್ಲಾಗುವ ಬದಲಾವಣೆಯನ್ನು ಸೀಮಾಂತ ಉಳಿತಾಯ ಪ್ರವೃತ್ತಿ MPS ಅನ್ನು ನಾವು ಅಂತೀವಿ. ಕಂದಾಯ ಸ್ವೀಕೃತಿ ಎಂದರೇನು ಅಂತ ನಿಮಗೆ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಸರ್ಕಾರವು ತೆರಿಗೆ ಮತ್ತು ತೆರಿಗೆತರ ಮೂಲಗಳಿಂದ ಗಳಿಸುವ ಆದಾಯವನ್ನು ಕಂದಾಯ ಆದಾಯ ಎನ್ನುತ್ತೇವೆ. ಇಲ್ಲೊಂದು ಮಾಡಲ್ ಕ್ವಶನ್ ಪೇಪರ್ ಇದೆ. ರಿಪೀಟೆಡ್ ಆಗಿದ್ದು ಕ್ವಶನ್ಸ್ಗಳು ಮತ್ತೆ ಹೇಳಕ್ಕೆ ಹೋಗೋದಿಲ್ಲ. ಇಲ್ಲಿ ನೋಡಿ, ಒಂದು ಆರ್ಥಿಕತೆ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆಗಳು ಏನಿದೆಯಲ್ಲ ಮೇಲಿನ ಎಲ್ಲವೂ ಹೌದು ಅಂತ ಆಪ್ಷನ್ ಡಿ. ಅದೇ ರೀತಿ ಒಂದು ಆದಾಯದ ಪ್ರತಿ ಘಟಕದ ಬದಲಾವಣೆಗೆ ಉತ್ಪನ್ನದಲ್ಲಾಗುವ ಬದಲಾವಣೆಯನ್ನು ಹೇಗೆ ಎನ್ನುತ್ತೇವೆ. ಇದಕ್ಕೆ ಆನ್ಸರ್ ಸೀಮಾಂತ ಉತ್ಪನ್ನ. ಅದೇ ರೀತಿ ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆಯು ಇದಕ್ಕೆ ಏನಿದೆಯಲ್ಲ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಆನ್ಸರ್ ಏನು ಆಪ್ಷನ್ ಬಿ. NNP = GNP ಮತ್ತೆ ರಿಪೀಟ್ ಆಗಿದೆ. ಓಕೆ, ಆಪ್ಷನ್ ಬಿ ಸವಕಳಿ. MPCಯ ಮೌಲ್ಯವು ಅಂತ ನಿಮಗೆ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ 0, 1ರ ನಡುವೆ ಇರುತ್ತದೆ. ಇಲ್ಲಿ ನಿಮಗೆ ರಿಪೀಟೆಡ್ ಆಗಿದ್ದು ಕ್ವಶನ್ಸ್ಗಳು ಇಲ್ಲಿ ನಾನು ಮತ್ತೊಮ್ಮೆ ಹೇಳೋದಿಲ್ಲ. ಯಾವ ರಿಪೀಟೆಡ್ ಆಗಿಲ್ಲ ಅವೇ ಕ್ವಶನ್ಸ್ ಇಲ್ಲಿ ಆನ್ಸರ್ ಮಾಡ್ತೀನಿ ನಾನು. ಸರಕಂದರ ಬೇಡಿಕೆಯು ಅದರ ಬೆಲೆಯೊಂದಿಗೆ ಡ್ಯಾಶ್ ದಿಕ್ಕಿನಲ್ಲಿ ಚಲಿಸುತ್ತದೆ, ವಿರುದ್ಧ ದಿಕ್ಕಿನಲ್ಲಿ. ಕೆಲವು ಚಟುವಟಿಕೆಗಳ ಡ್ಯಾಶ್ ವೆಚ್ಚವು ಎರಡನೆಯ ಉತ್ತಮ ಚಟುವಟಿಕೆಯನ್ನು ಬಿಟ್ಟುಕೊಟ್ಟು ಗಳಿಕೆಯಾಗಿರುತ್ತದೆ. ಇದಕ್ಕೆ ಆನ್ಸರ್ ಏನಿದಿಲ್ಲ ಸದಾ ಅವಕಾಶ ಆನ್ಸರ್ ಆಗಿರುತ್ತೆ. ನೀತಿಗಳನ್ನು ರಾಜ್ಯವು ಸ್ವಯಂ ಆಗಿ ಅಥವಾ ಶಾಸನಾತ್ಮಕ ಸಂಸ್ಥೆಗಳಾದ RBI ಸೆಬಿಗಳಿಂದ ಜಾರಿಗೆ ತರುತ್ತದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಸಮಗ್ರ ಆರ್ಥಿಕ. ಅದೇ ರೀತಿ 9ನೇ ಪ್ರಶ್ನೆ, ಡ್ಯಾಶ್ ಸರಕುಗಳು ಉತ್ಪಾದನೆಯ ಮುಂದಿನ ಯಾವುದೇ ಹಂತಗಳಲ್ಲಿ ಹಾದು ಹೋಗುವುದಿಲ್ಲ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಅಂತಿಮ ಸರಕು ಅಂತ. ಅದೇ ರೀತಿ ಡ್ಯಾಶ್ ದ ಪ್ರತಿ ಘಟಕದ ಅನುಭೋಗದ ಸರಾಸರಿ ಪ್ರವೃತ್ತ APC ಆಗಿದೆ. ಇದಕ್ಕೆ ಆನ್ಸರ್ ಏನಿದೆಯಲ್ಲ ಆದಾಯ ಆನ್ಸರ್ ಆಗಿರುತ್ತೆ. ಇವಾಗ ಇಲ್ಲಿ ನಿಮಗೆ ಹೊಂದಿಸಿ ಬರೀರಿ ಪ್ರಶ್ನೆ ನೋಡ್ರಿ. ಸರಿಸಮ ಸ್ಥಿತಿಸ್ಥಾಪಕತ್ವ ಬೇಡಿಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ. CRS ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಇ. ಸ್ಥಿರ ಪ್ರತಿಫಲಗಳ ಪ್ರಮಾಣ. ಗೃಹ ಕೃತ್ಯ, ಇದಕ್ಕೆ ಆನ್ಸರ್ ಹಣರಹಿತ ವಿನಿಮಯ. ನಿರ್ವಹಣಾ ಹೊಂದಾಣಿಕೆ, ಇದಕ್ಕೆ ಆನ್ಸರ್ ಡರ್ಟಿ ಹೊಂದಾಣಿಕೆ ಆನ್ಸರ್ ಆಗಿರುತ್ತೆ. ಇವಾಗ ಮಾದರಿ ಅರ್ಥಶಾಸ್ತ್ರ ಎಂದರೇನು? ಒಂದು ಅರ್ಥ ವ್ಯವಸ್ಥೆಯಲ್ಲಿ ವಿವಿಧ ಕಾರ್ಯತಂತ್ರಗಳು ಅಪೇಕ್ಷಣೀಯವಾಗಿವೆ ಅಥವಾ ಇಲ್ಲವೇ ಎಂಬ ಹೇಳಿ ನೈತಿಕ ದೃಷ್ಟಿಯಿಂದ ಹೇಗಿರಬೇಕು ಎಂದು ಹೇಳುವುದೇ ಮಾದರಿ ಅರ್ಥಶಾಸ್ತ್ರ ಆಗಿದೆ. ಅದೇ ರೀತಿ ಬಜೆಟ್ ರೇಖೆ ಎಂದರೇನು ಅಂತ ಇಲ್ಲಿ ನಿಮಗೆ ಪ್ರಶ್ನೆ ಕೇಳಿದರೆ ಬಜೆಟ್ ರೇಖೆ ಇದಕ್ಕೆ ಆನ್ಸರ್ ಆಗಿರುತ್ತೆ. ಒಂದು ನಿರ್ದಿಷ್ಟ ಆದಾಯ ಮತ್ತು ಬೆಲೆಯಲ್ಲಿ ಅನುಭೋಗಿಯು ಕಂಡುಕೊಳ್ಳಬಹುದಾದ ನಿರ್ದಿಷ್ಟ ಪ್ರಮಾಣದ ಎರಡು ಸರಕುಗಳ ಸಂಯೋಜನೆಗಳ ತಿಳಿಸುವ ರೇಖೆಯನ್ನು ಬಜೆಟ್ ರೇಖೆ ಎನ್ನುತ್ತೇವೆ. ಅದೇ ರೀತಿ ಯಾವ ಕಾಯ್ದೆಯ ಮೂಲಕ ಕಾರ್ಮಿಕ ವೇತನದ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆ ಆಗುವುದಿಲ್ಲ ಎಂದು ಸರ್ಕಾರ ಖಾತ್ರಿಪಡಿಸುತ್ತದೆ. ಇದಕ್ಕೆ ಆನ್ಸರ್ ನೋಡ್ರಿ ಕನಿಷ್ಠ ಕೂಲಿ ಕಾಯ್ದೆ ಅಂತ. ಓಕೆ, ಕನಿಷ್ಠ ಕೂಲಿ ಕಾಯ್ದೆ. ಅದೇ ರೀತಿ ಆರ್ಥಿಕ ಏಜೆಂಟರುಗಳೆಂದರೆ ಯಾರು ಅಂತ ಇಲ್ಲಿ ನಮಗೆ ಪ್ರಶ್ನೆ ಕೇಳಿದರೆ ಇದಕ್ಕೆ ಆನ್ಸರ್ ಆಗಿರುತ್ತೆ ಅನುಭೋಗಿಗಳು, ಉತ್ಪಾದಕರು, ಸರ್ಕಾರ ಅಥವಾ ನಿಗಮಗಳು, ಬ್ಯಾಂಕುಗಳು, ಇವರು ಏನಾದರಲ್ಲ ಆರ್ಥಿಕ ಏಜೆಂಟರುಗಳು ಆಗಿರುತ್ತಾರೆ. ಸಂದಾಯ ಬಾಕಿ ಎಂದರೇನು? ಒಂದು ದೇಶವು ಒಂದು ವರ್ಷದಲ್ಲಿ ರಫ್ತು ಮಾಡಿದ ಎಲ್ಲ ಸರಕು ಮತ್ತು ಸೇವೆಗಳ ಮೌಲ್ಯ ಅಥವಾ ಆಮದು ಮಾಡಿಕೊಂಡ ಸರಕು ಮತ್ತು ಸೇವೆಗಳ ಮೌಲ್ಯದ ನಡುವಿನ ವ್ಯತ್ಯಾಸವನ್ನು ತೋರಿಸುವ ಪಟ್ಟಿಗೆ ಸಂದಾಯ ಬಾಕಿ ಎನ್ನುತ್ತೇವೆ. ಇವಾಗ ಇಲ್ಲೊಂದು ಮಾಡಲ್ ಕ್ವಶನ್ ಪೇಪರ್ ನೋಡಿ, ರಿಪೀಟ್ ಆಗಿದ್ದು ಕ್ವಶನ್ಸ್ಗಳು ಹೇಳೋದಿಲ್ಲ. ಯಾವ್ಯಾವ ಪ್ರಶ್ನೆಗಳು ಹೊಸದಾಗಿದೆ ಅದೇ ನೋಡೋಣ. ಇಲ್ಲಿ ನೋಡಿ, ಬಜೆಟ್ ರೇಖೆಯ ಸಮೀಕರಣ ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ. P1 x1 + P2 x2 = m ಅಂತ ಏನಿದಿಲ್ಲ ಅದು ಆನ್ಸರ್ ಆಗಿರುತ್ತೆ. ಓಕೆ, ಅದೇ ರೀತಿ 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರ ಕೇನ್ಸ್ ಅವರು ಪ್ರಕಟಿಸಿದ ಕೃತಿ ಏನಿದಿಲ್ಲ ಉದ್ಯೋಗ ಬಡ್ಡಿ ಮತ್ತು ಹಣದ ಸಾಮಾನ್ಯ ಸಿದ್ಧಾಂತ ಇದು ಕೂಡ ಆಗಿದೆ.
ಅದೇ ರೀತಿ ರಾಷ್ಟ್ರೀಯ ವರಮಾನದ ಅಧ್ಯಯನವು, ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ. ರಾಷ್ಟ್ರೀಯ ವರಮಾನ ಕೇಳಿದರೆ ರಾಷ್ಟ್ರೀಯ ವರಮಾನದ ಅಧ್ಯಯನವು ಸಮಗ್ರ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದೆ. ಅದೇ ರೀತಿ ಭಾರತದ ಹಣಕಾಸು ಪ್ರಾಧಿಕಾರವಾಗಿ ಕಾರ್ಯನಿರ್ವಹಿಸುವ ಬ್ಯಾಂಕು ಯಾವುದಂದರೆ RBI. ಆಯಿತಾ. ಅದೇ ರೀತಿ ಬದಲಾಗುವ ಪ್ರತಿ ಘಟಕದ ಆದಾನದ ಉತ್ಪನ್ನವನ್ನು ಡ್ಯಾಶ್ ಎಂದು ವ್ಯಾಖ್ಯಾನಿಸಲಾಗಿದೆ. ಓಕೆ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಸರಾಸರಿ ಉತ್ಪನ್ನ. ಅದೇ ರೀತಿ SMC ರೇಖೆಯು ABC ರೇಖೆಯ ಅದರ ಕನಿಷ್ಠ ಬಿಂದುವಿನಲ್ಲಿ ಛೇದಿಸುವ ಬಿಂದುವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಸ್ಥಗಿತಿಯ ಬಿಂದು, ಓಕೆ, ಸ್ಥಗಿತಿಯ ಬಿಂದು ಎನ್ನುತ್ತೇವೆ. ಡ್ಯಾಶ್ ಎಂಬುದು ದಾಸ್ತಾನಿನ ಛಲಕವಾಗಿದೆ. ಇದಕ್ಕೆ ಆನ್ಸರ್ ಯಾವುದಂದರೆ ಇಲ್ಲಿದೆ ನೋಡಿ, ದಾಸ್ತಾನಿನ ಛಲಕ ತಪ್ಪು ಸೀಲು ಪಟ್ಟಿ. ಇದು ಕೂಡ ಆಗಿದೆ ಆಲ್ರೆಡಿ, ಇದು ಕೂಡ ಆಗಿದೆ. ನೋಡಿ ಇವಾಗ ಹೊಂದಿಸಿ ಬರೆಯಲ್ಲಿ ನೋಡಿ, ಕೇಂದ್ರೀಯ ಯೋಜಿತ ಆರ್ಥಿಕ, ಇದಕ್ಕೆ ಆನ್ಸರ್ ಏನಿದೆಯಲ್ಲ ಸರ್ಕಾರ. ಮಾರುಕಟ್ಟೆ ಸಮತೋಲನ, ಇದಕ್ಕೆ ಆನ್ಸರ್ ಏನಿದೆಯಲ್ಲ QD = QS, ಆಪ್ಷನ್ ಇ. ಪೈ, ಇದಕ್ಕೆ ಆನ್ಸರ್ ಆಗಿರುತ್ತೆ TR-TC. M3 ಮತ್ತು M4 ಏನಿದೆಯಲ್ಲ ಇದು ವಿಶಾಲ ಹಣ. ವ್ಯಾಪಾರ ಬಾಕಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಸರಕು ವ್ಯಾಪಾರ ಆಗಿರುತ್ತೆ. ಆಲ್ರೆಡಿ ನಾನು ನಿಮಗೆ ಈ ಸೀಮಾಂತೋತ್ಪನ್ನ, ಸಮತೋಲನ ಎಂದರೇನು, GDP, ಸಾಯುತ್ತ ಅನುಭವದಾರ್ಥ, ಫುಕಟೆ ಎಲ್ಲ ಅವೇ ಕ್ವಶನ್ಸ್ ರಿಪೀಟ್ ಆಗಿದೆ. ಪದೇ ಅವೇ ಕ್ವಶನ್ಸ್ಗಳು ರಿಪೀಟ್ ಆಗಿದೆ, ನೀವು ಕೂಡ ನೋಡಿರ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿರಿ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿ ಕವರ್ ಆಗಿದೆ. ಸೊ ಆಲ್ಮೋಸ್ಟ್ ಇಷ್ಟು ನೋಡ್ಕೊಂಡು ಹೋದರೆ ಸಾಕು ನೋಡ್ರಿ. ಲಾಸ್ಟ್ ಮೂಮೆಂಟಲ್ಲಿ MCQ ಕ್ವಶನ್ಸ್ ಏನಿದೆಯಲ್ಲ ಇಷ್ಟು ನೀವು ನೋಡ್ಕೊಂಡು ಹೋದರೆ ಇಲ್ಲಿ ಆರಾಮಾಗಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಏನು ಇದು ಬಾಳೆಹಣ್ಣಿನ ಬೆಲೆ ನೋಡಿ, ಬಾಳೆಹಣ್ಣಿನ ಬೆಲೆ, ಮಾವಿನ ಹಣ್ಣಿನ ಬೆಲೆ ಮತ್ತು ಅನುಭೋಗಿ ಆದಾಯ ಅಂತ ಕೊಟ್ಟಿರ್ತಾರಲ್ಲ ಆ ಒಂದು ಪ್ರಶ್ನೆ ಆಗಿರ್ಬೋದು. ಮತ್ತು ಕಾಣ್ಯಾದ ಉತ್ಪನ್ನಗಳು ಮತ್ತು ಕರೆನ್ಸಿಗಳು, ಇದು POQ ಕ್ವಶನಲ್ಲಿ ಫಿಕ್ಸ್ಡ್ ಕ್ವಶನ್ಸ್ಗಳು ನಿಮಗೆ ಕೇಳ್ತಾರೆ. ಇಲ್ಲಿದೆ ನೋಡಿ, ಈ ಒಂದು ಪ್ರಶ್ನೆ ಆಗಿರ್ಬೋದು. POQ ಕ್ವಶನಲ್ಲಿ ಕ್ವಶನ್ ನಂಬರ್ 45ನಲ್ಲಿ ಲಾಸ್ಟ್ ಕ್ವಶನ್ ಇರುತ್ತೆ ನೋಡ್ರಿ. ಈ ಒಂದು ಪ್ರಶ್ನೆ ಬಂದೇ ಬರುತ್ತೆ ಫಿಕ್ಸ್. ಆಯಿತಾ. ಕೆಳಗಡೆ 3 ವಿಡಿಯೋಗಳ ಲಿಂಕ್ ಕೊಟ್ಟಿರ್ತಾನೆ. ಏನು 2 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ ಒಂದೇ ವಿಡಿಯೋನಲ್ಲಿ ಹೇಳಿದ್ದೇನೆ. ಅದೇ ರೀತಿ ಇನ್ನೊಂದು ನಿಮಗೆ ನಾನು ಏನಿದೆಯಲ್ಲ POQ ಕ್ವಶನ್ ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಈ 3 ವಿಡಿಯೋಗಳ ಲಿಂಕ್ ಏನು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಲ್ಲ, ಈ 3 ವಿಡಿಯೋ ನೋಡ್ಕೊಂಡು ಹೋಗ್ಬಿಡ್ರಿ. POQ ಕ್ವಶನ್ ಇದೆ, ಆ 3 ಪ್ರಶ್ನೆ ಡೆಫಿನೆಟ್ಲಿ ಫಿಕ್ಸ್ಡ್ ಕ್ವಶನ್ ಬರುತ್ತೆ ನೋಡಿ. 2 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 12 ಮಾರ್ಕ್ಸ್ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ರಿ. 2 ಅಂಕದ ಪ್ರಶ್ನೆಯಲ್ಲಿ 12 ಮಾರ್ಕ್ಸ್ ಫಿಕ್ಸ್ ಬರುತ್ತೆ. ಇನ್ನು 6 ಅಂಕದ ಪ್ರಶ್ನೆಯಲ್ಲಿ ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಏನಿದಿಲ್ಲ 20 ಮಾರ್ಕ್ಸ್ ಬರುತ್ತೆ. 4 ಅಂಕದ ಪ್ರಶ್ನೆಯಲ್ಲಿ 6 ಅಂಕದ ಪ್ರಶ್ನೆಯಲ್ಲಿ 16 ಮಾರ್ಕ್ಸ್ ಬರುತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ. ಈ ಒಂದು ಇವಾಗ ಮುಗಿತು, ಹೋಗಿ ನೋಡ್ರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು ಸೊ ಮಚ್.